ಕಮಿಟಿ ರಚನೆ ಆಯಿತು, ನಿಮಗೆ ತೃಪ್ತಿಕರವಾದಂತಹ ರೀತಿಯಲ್ಲಿ ಕ್ರಮಗಳನ್ನು ಇನ್ನು ಕೈಗೊಂಡಿಲ್ಲ ಅಂತ. ಆ ಸಮಿತಿನಲ್ಲಿ ಮಾಡಿದ್ದು ನಾವು ಸಮಸ್ಯೆಗಳಿರೋದು ನಮ್ಮನ್ನೇ ಆ ಸಮಿತಿಗೆ ತಗೊಂಡಿರಲಿಲ್ಲ ಮೇಡಮ್. ನಿಮ್ಮ ಚಾಮರಾಜ ಮಿನಿಸ್ಟರ್ ಎಷ್ಟು ಮಟ್ಟಿಗೆ ಈಡೇರಿಸಲಿದೆ ಭರವಸೆ ಇದೆ? ಕಂದಾಯ ಇಲಾಖೆ ಸಮಾಜದಲ್ಲಿ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ಹೊಂದಿರುವಂತ ಇಲಾಖೆ ಆಗಿರೋದ್ರಿಂದ ನಮಗೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ರೆ ಮೇಡಮ್ ಐತಿಹಾಸಿಕವಾಗಿ ಅಜರಾಮರವಾಗಿರುತ್ತೆ. ಕಷ್ಟ ಆಗ್ತಾ ಇಲ್ವಾ? ಆಗುತ್ತೆ ಮೇಡಮ್. ನಮ್ಮ ಮೊಬೈಲ್ ಅಲ್ಲಿ ಅದರದ್ದು ಹೊರತುಪಡಿಸಿ ಬೇರೆ ಯಾವ್ದು ಸ್ಟೋರೇಜ್ ಇರಲ್ಲ ಮೇಡಮ್. ಎರಡು ಮೊಬೈಲ್ ಗವರ್ನಮೆಂಟ್ ಅಥವಾ ನಿಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರೊವೈಡ್ ಮಾಡಿರ್ಬೇಕಲ್ಲ. ಸರ್ಕಾರದಿಂದ ಇದುವರೆಗೂ ನಮಗೆ ಒಂದೇ ಒಂದು ಮೊಬೈಲು ಕೊಟ್ಟಿಲ್ಲ, ಸಿಮ್ಮು ಕೊಟ್ಟಿಲ್ಲ, ನಮಗೆ ಯಾವುದೇ ಡಾಟಾ ನಮ್ಮದೇ ಸ್ವಂತ ಯೂಸ್ ಮಾಡ್ತಾ ಇರೋದು ಬಿಟ್ಟರೆ ಸರ್ಕಾರದಿಂದ ಯಾವುದೇ. ಪರಿವಾರದ ಒಂದು ಕೇರ್ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್ ಅಲ್ವಾ? ಕೆಲಸ ಹೇಳ್ತಾರೆ ಮೇಡಮ್, ನಿಮ್ದು ಏನು ನೋವು ಅಂತೇಳಿ ಕೇಳೋರು ಯಾರು ಇಲ್ಲ. ನಮಗೆ ರ್ಯಾಂಕ್ ಬೇಕು. ನಾವು ಓದುವಾಗೆ ರ್ಯಾಂಕ್ ತಗೊಳಕ್ಕೆ ಇಷ್ಟೊಂದು ಶ್ರಮ ಪಟ್ಟಿರಲಿಲ್ಲ ಮೇಡಮ್. 100 ಇತ್ತು ಅಂದರೆ ಒಂದೇ ಪ್ಲೇಸಲ್ಲಿ ಇರುತ್ತೆ ಮೇಡಮ್. .1 ವೇರಿಯೇಷನ್ ಏನಾದರೂ ಇರುತ್ತಾ? ಆದರೂ ನಾನು ಲಾಸ್ಟ್ ಪ್ಲೇಸಲ್ಲಿ ಇದೆ ನಮ್ಮ ತಾಲೂಕು ಅಂತೇಳಿ ಮತ್ತೆ ನಮ್ಮವ್ರನ್ನ ಬೈಯುವಂಥ ಪ್ರಸಂಗಗಳು. ಹಾಗಾಗಿ ನಮಗೂ ಕೂಡ 1 ತಿಂಗಳ ವೇತನವನ್ನು ಹೆಚ್ಚುವರಿಯಾಗಿ ಕೊಡಿ, ಮಾತೃ ಇಲಾಖೆ ನಮ್ಮದು ಕಂದಾಯ ಇಲಾಖೆ ಅಂತ ನಾವು ಕೇಳ್ಕೊಂಡಿದ್ದೀವಿ. ಇಷ್ಟೇ ಜವಾಬ್ದಾರಿ ಅಂತ ಇವತ್ತವರೆಗೂ ನಿಮಗೆ ನಿಗದಿಪಡಿಸಿ ಕೊಟ್ಟಿಲ್ಲ ಯಾವುದನ್ನು? ಸುಮಾರು ನಮ್ಮಲ್ಲೂ ಕೂಡ ಒಂದು 40-50 ವರ್ಷದ ಹಿಂದಿನ ಸ್ಟಾಫ್ ಪ್ಯಾಟರ್ನ್ ಇದೆ ಮೇಡಮ್. ಈಗ 45 ವರ್ಷದ ಹಿಂದಿನ ಪಾಪ್ಯುಲೇಷನ್ಗೂ ಸರ್ಕಾರದ ಯೋಜನೆಗಳಿಗೂ ಸಾರ್ವಜನಿಕರ ಕೆಲಸಗಳಿಗೂ ಬಹಳ ವ್ಯತ್ಯಾಸ ಇದೆ. ಈಗ ಅದರ 10-20 ಪಟ್ಟು ಹೆಚ್ಚುವರಿಯಾಗಿದೆ ಮೇಡಮ್, ಜನಸಂಖ್ಯೆ ಆಗಲಿ ಯೋಜನೆಗಳಾಗಲಿ. ನಮಸ್ಕಾರ ವೀಕ್ಷಕರಿಗೆ. ನಾವು ಕಳೆದ ಸಂಚಿಕೆಯಷ್ಟೇ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಕೈಗೊಂಡಿರುವಂತಹ 2ನೇ ಹಂತದ ಮುಷ್ಕರದ ಬಗ್ಗೆ, ಬೇಡಿಕೆಗಳು, ಸಮಸ್ಯೆಗಳು, ಅವರಿಗೆ ಬೇಕಾಗಿರುವಂತಹ ಸವಲತ್ತುಗಳ ಬಗ್ಗೆ ಎಲ್ಲವನ್ನ ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮಗೆ ತಿಳಿಸಿಕೊಟ್ರು. ಈಗ ನಮ್ಮ ಜೊತೆಗೆ ಈ ಮುಷ್ಕರದ ತೀವ್ರತೆ, ಸ್ವರೂಪ ಹೇಗಿರುತ್ತೆ, ಪ್ರಮುಖ ಬೇಡಿಕೆ ಏನಿದೆ, ಇದೇ ಸೋಮವಾರ ಫೆಬ್ರವರಿ 10ರಂದು 2ನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದಾರೆ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ. ಹಾಗಾದ್ರೆ ಈ ಮುಷ್ಕರದ ತೀವ್ರತೆ ಹಾಗೂ ಬೇಡಿಕೆ, ಸವಲತ್ತುಗಳು ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ, ಹೇಗಿರುತ್ತೆ, ಸೊ ವಾಟ್ ನೆಕ್ಸ್ಟ್? ಸೊ ಇಲ್ಲಿ ಅವರು ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ 10/2/2025ರಿಂದ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡುತ್ತಿರುವ ಬಗ್ಗೆ. ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ರಾಜ್ಯಾಧ್ಯಕ್ಷರಾದಂತಹ ಯೋಗೇಶ್ ನಾಯ್ಕ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ಮೆನ್ಷನ್ ಮಾಡಿಬಿಟ್ಟಿದ್ದೀರಾ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಅಂತ. ಸೊ ಇನ್ನು ಇಂತಷ್ಟೇ ದಿನ ಅಂತ ಫಿಕ್ಸ್ ಆಗಿಲ್ಲ? ಇಲ್ಲ ಮೇಡಮ್, ಇಲ್ಲ. ಕಳೆದ ಬಾರಿ ಫಸ್ಟ್ ಇದರಲ್ಲಿ ನೀವು ಮಾಡಿದಾಗ ಒಂದು 8 ದಿನಗಳ ಕಾಲ ನೀವು ಮಾಡಿದ್ರಿ ಅಂತ ಕೇಳ್ಪಟ್ವಿ. ಸೊ ಕಮಿಟಿ ರಚನೆ ಆಯಿತು, ಆದರೆ ನಿಮಗೆ ತೃಪ್ತಿಕರವಾದಂತಹ ರೀತಿಯಲ್ಲಿ ಕ್ರಮಗಳನ್ನು ಇನ್ನೂ ಕೈಗೊಂಡಿಲ್ಲ ಅಂತ. ಫಸ್ಟ್ ನಾವು ಆಲ್ರೆಡಿ ನಿಮ್ಮ ಸಮಸ್ಯೆಗಳು ಏನಂತ ನಿಮಗೆ ಗೊತ್ತಿರೋದ್ರಿಂದ ಮೊದಲನೇದಾಗಿ ಕೇಳಲೇಬೇಕು ಯೋಗೇಶ್ ನಾಯ್ಕ್ ಅವರೇ. ಈಗ ಮೊಬೈಲಲ್ಲಿ 21-22 ಆ್ಯಪ್ಗಳಿದೆ, ಹೌದಲ್ವಾ? ಸೊ ಅಷ್ಟನ್ನ ಕೂಡ ಯೂಸೇಜ್ ಮಾಡಬೇಕು, ಡೌನ್ಲೋಡ್ ಮಾಡಬೇಕು, ಇನ್ಸ್ಟಾಲ್ಮೆಂಟ್ ಮಾಡಬೇಕು. ಇದರ ಒಂದು ಉಪಯೋಗ, ಯೂಸೇಜ್ ಎಲ್ಲಿ ಹೋಗ್ತಾ ಇದೆ? ಹಾಗಾದ್ರೆ 21 ಆ್ಯಪ್ ಅಂದರೆ ಅದು ಕಡಿಮೆ ಅಲ್ಲ. ಅಷ್ಟು ಸಮಯವನ್ನ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ನಿಮ್ಮ ಪರಿಶ್ರಮ ಅಲ್ಲಿರುತ್ತೆ. ಸೊ ಆ ಆ್ಯಪ್ಗಳ ಒಂದು ಸವಲತ್ತು ಮತ್ತೆ ಯೂಸೇಜ್ ಎಲ್ಲಿ ಹೋಗ್ತಾ ಇದೆ? ಹಾಗಾದ್ರೆ ಯಾರು ಬೆನಿಫಿಷಿಯರ್ ಇದರಿಂದ? ಅದು ನಮಗೆ ಏನು ಆ ಥರದ ಮಾಹಿತಿ ಇಲ್ಲ ಮೇಡಮ್. ಆದರೆ ಸರ್ಕಾರದ ವತಿಯಿಂದ ನಮಗೆ ಏನು ಆ್ಯಪ್ಗಳನ್ನ ಕೊಡ್ತಾರೆ, ಡಿಸೈನ್ ಮಾಡಿ ಕೊಡ್ತಾರೆ, ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೂಲಕ ನಾವು ಕೆಲಸ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ ಮೇಡಮ್. ಹೌದು, ನಮಗೊಂದು ಈ ಥರದ್ದೊಂದು ಯಾವುದೋ ಒಂದು ಸರ್ಕ್ಯುಲರ್ ಮಾಡಿರ್ತಾರೆ ಮೇಡಮ್. ಅದ್ರ ಮೂಲಕ ಒಂದು ಆ್ಯಪ್ ಡಿಸೈನ್ ಮಾಡಿ ಕೊಟ್ಟಿರ್ತಾರೆ, ಅದನ್ನು ನಾವು ಇನ್ಸ್ಟಾಲ್ ಮಾಡಿಕೊಂಡು ನಮ್ಮದೇ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ವರ್ಕ್ ಮಾಡುವಂಥದ್ದು. ಒಂದಲ್ಲ ಎರಡಲ್ಲ, ಸರಾಸರಿ 21. ಹೌದು ಮೇಡಮ್. ಕಷ್ಟ ಆಗ್ತಾ ಇಲ್ವಾ? ಆಗುತ್ತೆ ಮೇಡಮ್. ನಮ್ಮ ಮೊಬೈಲಲ್ಲಿ ಅದರದ್ದು ಹೊರತುಪಡಿಸಿ ಬೇರೆ ಯಾವುದು ಸ್ಟೋರೇಜ್ ಇರಲ್ಲ ಮೇಡಮ್. ಎಲ್ಲ ಮೊಬೈಲ್ ಸಾಮಾನ್ಯವಾಗಿ ರಾಜ್ಯಾದ್ಯಂತ ಏನು ಯೂಸ್ ಮಾಡ್ತಾ ಇದೀವಲ್ಲ ಅಷ್ಟು ಮೊಬೈಲ್ಗಳು ಕೂಡ ಹ್ಯಾಂಗ್ ಆಗಿರ್ತಾವೆ ನಮ್ಮ ಯಾಕಂತ ಅಂದ್ರೆ ಮೊಬೈಲ್ ಗವರ್ನಮೆಂಟ್ ಅಥವಾ ನಿಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರೊವೈಡ್ ಮಾಡಿರ್ಬೇಕಲ್ಲ? ಇಲ್ಲ ಮೇಡಮ್, ಇಲ್ಲ.
ಸರ್ಕಾರದಿಂದ ಇದುವರೆಗೂ ನಮಗೆ ಒಂದೇ ಒಂದು ಮೊಬೈಲು ಕೊಟ್ಟಿಲ್ಲ ಮೇಡಮ್, ಸಿಮ್ಮು ಕೊಟ್ಟಿಲ್ಲ, ನಮಗೆ ಯಾವುದೇ ಡಾಟಾ ನಮ್ಮದೇ ಸ್ವಂತ ಯೂಸ್ ಮಾಡ್ತಾ ಇರೋದು ಬಿಟ್ಟರೆ ಸರ್ಕಾರದಿಂದ ಯಾವುದೇ ಸೌಲಭ್ಯನ ಕೊಟ್ಟಿಲ್ಲ ಈ ವಿಚಾರದಲ್ಲಿ. ಇಪ್ಪತ್ತೊಂದು ಆ್ಯಪ್ ಅಂತೀರಾ? ಹೌದು ಮೇಡಮ್. ಸೊ ನೀವು ಹೇಳಿದಾಗೆ ಸೊ ಆ ಇಂಟರ್ನೆಟ್ ಸ್ಪೀಡ್ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಷ್ಟಕ್ಕೆ ನಿಮಗೆ ಡೇಟಾ ಪ್ಯಾಕೇಜ್ ಬೇಕು. ಮೊಬೈಲ್ ಅಟ್ಲೀಸ್ಟ್ ನಿಮಗೆ ಪರ್ಸನಲ್ ನಿಮ್ಮದು ವೈಯಕ್ತಿಕ ಜೀವನ ಅಂತ ಒಂದಿರುತ್ತೆ. ನಿಮ್ಮ ಪ್ರೊಫೆಷನಲ್ ಲೈಫ್ಗೆ ನೀವು ಬಳಸುವಂಥ ಮೊಬೈಲ್ ನೀವು ಅದ್ರಲ್ಲಿ ಬಳಸೋಕ್ಕಾಗಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ನಿಮ್ಮದು ಅಂತಿದ್ದ ಕೆಲಸ ಇಲ್ಲ, ಎಲ್ಲವನ್ನೂ ಮೊಬೈಲಲ್ಲೇ ನೀವು ಮಾಡ್ಕೊಳ್ಬೇಕು ಅನ್ನೋದಾದರೆ ಸೊ ಸರ್ಕಾರ ವತಿಯಿಂದ ನಿಮ್ಗೆ ಇನ್ನೊಂದು ಮೊಬೈಲ್ ಮತ್ತು ಡೇಟಾ ಪ್ಯಾಕೇಜ್ ಅದಕ್ಕೆ ಬೇಕಾದಂತಹ ಒಂದು ಭತ್ಯೆಗಳನ್ನು ನಿಮಗೆ ಒದಗಿಸ್ತಾ ಇಲ್ವಾ ಹಾಗಾದರೆ? ಇಲ್ಲ ಮೇಡಮ್, ನಾವು ಅದೇ ಉದ್ದೇಶಕ್ಕೆ ನಾವು ಕಳೆದ 4 ತಿಂಗಳಿಂದ 8 ದಿನಗಳ ಕಾಲ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಕೈಗೊಂಡಿದ್ವಿ. ಆ ಸಮಯದಲ್ಲಿ ನಮಗೆ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ರು ಮೇಡಮ್. ಆದರೆ ಇದುವರೆಗೂ ಕೂಡ ಒಂದು ಸಮಿತಿ ರಚನೆ ಮಾಡಿದರು ಸರ್ಕಾರದ ವತಿಯಿಂದ. ಆ ಸಮಿತಿನಲ್ಲಿ ಮುಷ್ಕರ ಮಾಡಿದ್ದು ನಾವು, ಸಮಸ್ಯೆಗಳಿರೋದು ನಮ್ಮದು, ನಮ್ಮನ್ನೇ ಆ ಸಮಿತಿಗೆ ತಗೊಂಡಿರಲಿಲ್ಲ ಮೇಡಮ್ ನಮ್ಮ ವೃಂದದಿಂದ. ಆ ಉದ್ದೇಶದಿಂದ ಎಲ್ಲೋ ಒಂದು ಕಡೆ ಆಂದೋಲನದ ಮಾದರಿ ಎಲ್ಲ ಕೆಲಸಗಳನ್ನು ಸರ್ಕಾರ ನಮ್ಮ ಹತ್ರ ತಗೋತಾ ಇದೆ. ಯಾಕೆ ನಮ್ಮ ಬೇಡಿಕೆಗಳನ್ನು ಆಂದೋಲನದ ಮಾದರಿಯಲ್ಲಿ ಈಡೇರಿಸಬಾರ್ದು ಅನ್ನೋದು ಒಂದು ಖಿನ್ನತೆ ಕಾಡ್ತಾ ಇತ್ತು ನಮಗೂ ಕೂಡ. ಈ ನಿಟ್ಟಲ್ಲಿ ಈಗಿರುವಂಥ ಕೆಲಸದ ಒತ್ತಡಗಳು ನಮ್ಮ ಮುಷ್ಕರದ ನಂತರ ಮತ್ತೆ ಆದ ಕಾರಣ ನಮ್ಮ ಬೇಡಿಕೆಗಳು ಈಡೇರುವುದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳಿ ನಾವು ಮತ್ತೆ 2ನೇ ಹಂತದ ಮುಷ್ಕರಕ್ಕೆ ಕರೆ ಕೊಟ್ಟಿವಿ ಮೇಡಮ್. ಓಕೆ, ಅಂದರೆ ಏನು ಸಮಸ್ಯೆ ಆಗ್ತಾ ಇದೆ? ಯಾಕಂದರೆ ಒಂದು ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಎಲ್ಲೋ ಒಂದು ಕಡೆ ಲ್ಯಾಕ್ ಆಫ್ ಫೆಸಿಲಿಟೀಸ್, ನಿಮಗೆ ಸವಲತ್ತುಗಳ ಕೊರತೆ ಎದ್ದು ಕಾಣಿಸ್ತಾ ಇದೆಯಾ? ಸೊ ನಿಮ್ಗೆ ಯಾಕೆ ಆ ಡಿಪ್ರೆಷನ್ ಅಂತ ಅಷ್ಟೊಂದು ತೀವ್ರವಾದ ಬೇಸರ ಆಗೋದಕ್ಕೆ ಏನು ಕಾರಣ ಆಗ್ತಾ ಇದೆ? ನಮಗೆ ಏನಂದ ಅಂದರೆ ಮೇಡಮ್, ನಮಗೆ ಕಂದಾಯ ಸಚಿವರು ಈಗೇನು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿ ಬಂದ ನಂತರ ನಮ್ಮ ಇಲಾಖೆಗೆ ಒಂಥರ ಚಾಮೆಯ ಮೇಷ್ಟ್ರು ಸಿಕ್ಕಾಗಿದೆ. ಒಂದು ಪಾರದರ್ಶಕ ಆಡಳಿತ ಕಂದಾಯ ಇಲಾಖೆಯಲ್ಲಿ ನೋಡಬೇಕು. ಸಾರ್ವಜನಿಕರಿಗೆ ಎಲ್ಲ ಸೌಕರ್ಯಗಳು, ಸರ್ಕಾರದ ಸೌಕರ್ಯಗಳು ಟ್ರಾನ್ಸ್ಪರೆನ್ಸಿಯಾಗಿ ತಲುಪಬೇಕು ಅನ್ನೋದು ಅವ್ರದ್ದು ಯೋಚನೆಗಳು ತುಂಬ ಡೀಪಾಗಿದ್ದಾವೆ ಮೇಡಮ್. ತುಂಬ ಅಪ್ರಿಷಿಯೇಷನ್ ಮಾಡುವಂಥದ್ದೇ ಇದ್ದಾವೆಲ್ಲವು. ಆದರೆ ಅವನ್ನೆಲ್ಲ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ನಮಗೆ ಯುದ್ಧಕ್ಕೆ ರೆಡಿಯಾಗಿ ಯುದ್ಧ ಮಾಡಿ ಗೆದ್ಕೊಬರ್ರಿ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ ಮೇಡಮ್, ಯಾವುದೇ ರೀತಿಯ ಪರಿಕರಗಳನ್ನು ಕೊಡದೆ. ಹಾಗಾಗಿ ಹೌದು, ಅವ್ರ ಯೋಜನೆಗಳನ್ನು ಏನು ನಮಗೆ ಯಾರಿಗೂ ಸಮಸ್ಯೆ ಆಗದೇ ಇರುವಂಥ ಎಲ್ಲ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ರೆಡಿ ಇದ್ದೀವಿ ಮೇಡಮ್. ಈಗ ಆಲ್ರೆಡಿ ಅವರ ಯೋಜನೆಗಳನ್ನು ಎಲ್ಲವನ್ನು ನಾವು ಮೋರ್ ದೆನ್ 80% ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ ನಾವು ಕೂಡ. ಆದರೆ ನಮಗೆ ಯಾವುದೇ ರೀತಿ ಫೆಸಿಲಿಟೀಸ್ ಕೊಡ್ತಾ ಇಲ್ಲ ಮೇಡಮ್. ಈ ನಿಟ್ಟಲ್ಲಿ ಎಲ್ಲೋ ಒಂದು ಕಡೆ ಕಂದಾಯ ಇಲಾಖೆ ಒಂದು ಸಮಾಜದಲ್ಲಿ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ಹೊಂದಿರುವಂಥ ಇಲಾಖೆ ಆಗಿರೋದ್ರಿಂದ ಇವರ ಮೂಲಕ, ಈ ಕಂದಾಯ ಸಚಿವರ ಮೂಲಕನೇ ಒಂದು ರಿನೋವೇಷನ್ ಆಗಲಿ, ಒಂದು ಒಳ್ಳೆಯ ಒಂದು ಹೆಸರು ಬರಲಿ ನಮ್ಮ ಇಲಾಖೆಗೂ ಕೂಡ. ನಮಗೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ಮೇಡಮ್, ಖಂಡಿತವಾಗಲೂ ಕಂದಾಯ ಇಲಾಖೆಯ ಹೆಸರು ಐತಿಹಾಸಿಕವಾಗಿ ಅಜರಾಮರವಾಗಿರುತ್ತೆ ನಮ್ಮ ಕಂದಾಯ ಸಚಿವರ ನೇತೃತ್ವದಲ್ಲಿ ಅಂತೇಳಿ ನಮ್ಮದು ಅಭಿಪ್ರಾಯ ಇದೆ ಮೇಡಮ್. ಓಕೆ, ಸೊ ಆ ನಿಟ್ಟಿನಲ್ಲಿ ನಿಮ್ಮ ಬೇಡಿಕೆಗಳಿಗೆ ತುಂಬ ವಿಸ್ತರಣೆ ಅಂತ ಏನು ಅನಿಸ್ತಾ ಇಲ್ಲ. ಓಕೆ, ತುಂಬ ಅತಿ ಕಡಿಮೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆದರೆ ಈ ಸಮಸ್ಯೆಗಳು ನಿಮ್ಮ ಚಾಮಯ್ಯ ಮಿನಿಸ್ಟರು ಎಷ್ಟು ಮಟ್ಟಿಗೆ ಈಡೇರಿಸ್ತಾರೆ ಅನ್ನೋ ಒಂದು ಭರವಸೆ ನಿಮ್ಮಲ್ಲಿದೆ ಇವಾಗ? ಯಾಕಂದರೆ ಬಿಕಾಸ್ ನೀವು 2ನೇ ಹಂತಕ್ಕೆ ಹೋಗ್ಬಿಟ್ಟಿದ್ರೆ ವೆರಿ ಶಾರ್ಟ್ ಟೈಮಲ್ಲಿ ಅದನ್ನು 4 ತಿಂಗಳ ಅವಧಿಯಲ್ಲಿ ಹೋಗ್ತಾ ಇದ್ದೀರಾ. ಹೌದು ಮೇಡಮ್, ಹೌದು. ಅದು ಏನಾಗುತ್ತೆ ಅಂದರೆ ಮೇಡಮ್, ನಾವು ಆಂದೋಲನದ ಮಾದರಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಮೊನ್ನೆ ಸಚಿವರ ಏನು ಕನಸುಗಳಿದಾವೆ ಅದರಂತೆ ನಾವು ಅವ್ರ ಕನಸುಗಳಂದರೆ ಸಾರ್ವಜನಿಕ ಸೇವೆ ಉತ್ತಮ ಮಟ್ಟದಲ್ಲಿ ಆಗಬೇಕು ಅನ್ನೋದೇ. ಅದರಂತೆ ನಾವು ಆಂದೋಲನದ ಮಾದರಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಮೇಡಮ್. ನಮ್ಮ ಬೇಡಿಕೆಗಳು ಕೂಡ ಆಂದೋಲನದ ಮಾದರಿನೇ ನಮಗೆ ಮಾಡಿಕೊಡ್ಲಿ ಅನ್ನೋದು ಉದ್ದೇಶ ಅಷ್ಟೇ ಮೇಡಮ್ ನಮಗೆ. ಹಾಗಾಗಿ ನಾವು 2ನೇ ಹಂತದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ ಮೇಡಮ್. ಇದರಲ್ಲಿ ಏನು 22 ಬೇಡಿಕೆಗಳು ಏನಿದಾವೆ ಮೇಡಮ್, ಇಷ್ಟರಲ್ಲೂ ಕೂಡ ನಮಗೆ ತಕ್ಷಣದಲ್ಲೇ ಆಗುವಂಥ ಬೇಡಿಕೆಗಳು ಮೋರ್ ದೆನ್ 70% ಇದೆ ಮೇಡಮ್. ತಕ್ಷಣಕ್ಕೆ ಆದೇಶ ಆಗುವಂಥದ್ದು, ಫಿನಾನ್ಸ್ ಬೆನಿಫಿಟ್ ಆಗುವಂಥದ್ದು ಒಂದು 25% ಇರ್ಬೋದು ಮೇಡಮ್ ಅಷ್ಟೇ. ಓಕೆ, ಸೊ ಮತ್ತೆ ಇನ್ನೊಂದು ನಿಮ್ಮ ಬೇಡಿಕೆಗಳಿಗೆ ನೋಡ್ತಾ ಇದ್ದೀವಿ. ಸೊ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಸ್, ಅಂತರ್ಜಿಲ್ಲಾ ವರ್ಗಾವಣೆ ಬಗ್ಗೆ KCSR ನಿಯಮ 16 ಉಪಖಂಡ ಮರುಸ್ಥಾಪಿಸುವಂಥ ಬಗ್ಗೆ. ಸೊ ಯಾಕೆ ಈ ಒಂದು ಸಮಸ್ಯೆ ಇದೆ ಅಂತ ಕೇಳ್ಬೋದು ಮೇಡಮ್. ಸರ್ಕಾರ ಒಂದು ಕಳೆದ 3-4 ವರ್ಷದಿಂದನೂ ಕೂಡ ಕಂದಾಯ ಇಲಾಖೆಯಲ್ಲಿ ಏನಾಗಿದೆ ಅಂದರೆ ವರ್ಗಾವಣೆ ಮತ್ತು ಪದೋನ್ನತಿ ಎರಡರಲ್ಲೂ ವಂಚಿತರಾಗ್ಬಿಟ್ಟಿದ್ದೀವಿ ನಾವು. ಈ ನಿಟ್ಟಲ್ಲಿ ಒಂದೇ ಒಂದು ವರ್ಗಾವಣೆ ಇಲ್ಲ. ಮೊದಲು ಈಗ ಪ್ರತಿಯೊಬ್ಬ ಈಗ 3-4 ವರ್ಷದಿಂದ ನಮ್ಮಲ್ಲಿ ಯಾವುದೇ ಪದೋನ್ನತಿ ಇಲ್ಲ ಮೇಡಮ್.
ಓಕೆ, ನೀವು ಎಷ್ಟಾದ್ರೂ ಕೆಲಸ ಮಾಡಿ ಪದೋನ್ನತಿ ಇಲ್ಲ ಎಷ್ಟಾದ್ರೂ madam. ನೀವು ಜಸ್ಟಿಫಿಕೇಶನ್ ಕೊಡಿ ನಿಮ್ಮ ಕೆಲಸಕ್ಕೆ, ಅದಕ್ಕೆ ತಕ್ಕಂತೆ ಇದು ನಮ್ಮ ವೃಂದದಲ್ಲಿ ಇಲ್ಲ ಮೇಡಮ್, ಎಲ್ಲರಿಗೂ ಇದೆ. ನಮ್ಮ ಮೇಲ್ಪಟ್ಟವರಿಗೆ ಎಲ್ಲರಿಗೂ ನಿರಂತರವಾಗಿ ಇದೆ, ನಿಮ್ಮ ಅಲ್ಲೇ ಸ್ಟಾಗ್ನೆಂಟ್ ವಾಟರ್ ತರ ನಿಂತಿದೆ ಮೇಡಮ್. ನಮ್ಮಲ್ಲಿ ಏನಾಗಿದೆ ಅಂದರೆ ಸರ್ಕಾರ ಒಂದು ಸಿ&ಆರ್ ಅಮೆಂಡ್ಮೆಂಟ್ ಆಗಿ ಸಿ&ಆರ್ ಅಮೆಂಡ್ಮೆಂಟ್ ಮಾಡಿದೆ ಮೇಡಮ್. ಅದು ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಕೋರ್ಟ್ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ನಮಗೆ ಒಂದು ಪದೋನ್ನತಿ ಕೊಡಿ ಅಂತ ಹೇಳಿ ನಾವು ಮನವಿ ಮಾಡಿದ್ದೇವೆ ಮೇಡಮ್ ಸರ್ಕಾರಕ್ಕೆ. ಇದ್ರ ಬಗ್ಗೆ ಬರೀ ಚರ್ಚೆಗಳೇ ನಡೆದಿದೆ ವಿನ ಇದಕ್ಕೆ ಒಂದು ಫಲಪ್ರದಾಯಕವಾದ ಒಂದು ಯಾವುದೇ ರೀತಿಯ ಒಂದು ತೀರ್ಮಾನಗಳಾಗಿಲ್ಲ. ಹಾಗಾಗಿ ನಮ್ಮಲ್ಲಿ ಈ ಪದೋನ್ನತಿ ಸಬ್ಜೆಕ್ಟನ್ನು ಬಿಟ್ಟರೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ 16A ಉಪಖಂಡ 2 ಹಿಂಪಡೆದಿರೋದ್ರಿಂದ ಮೇಡಮ್ ಖಂಡಿತವಾಗ್ಲೂ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ನೌಕರರು ಏನಾಗಿದೆ, ಅದು ಯಾವ ಕಾರಣಕ್ಕೆ ಹಿಂಪಡೆದ್ರು ಏನೋ ಗೊತ್ತಿಲ್ಲ ಮೇಡಮ್. ಕೆಲವೊಂದು ಭಾಗಗಳಲ್ಲಿ, ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರಿ ನೌಕರರು ಕಡಿಮೆ ಇರ್ತಾರೆ, ಅಲ್ಲಿ ಹೋಗಿ ನೇಮಕ ಆಗ್ತಾರೆ. 5 ವರ್ಷ ಸೇವೆ ಬಿಟ್ಟು ಅವ್ರವ್ರ ಸ್ವಂತ ಸ್ಥಳಗಳಿಗೆ ಹೋಗೋದ್ರಿಂದ ಮತ್ತೆ ಅಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಆಗುತ್ತೆ ಅನ್ನೋ ಒಂದು ಸರ್ಕಾರದ ನಿಲುವಿತ್ತು ಮೇಡಮ್ ಆ ಕ್ಷಣಗಳಲ್ಲಿ, ಆ ಸಮಯದಲ್ಲಿ. ಈಗ ಆ ಥರ ಏನೂ ಇಲ್ಲ ಮೇಡಮ್. ಇಮಿಡಿಯೇಟ್ ರಿಕ್ರೂಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ, ಫುಲ್ಫಿಲ್ ಮಾಡ್ತಾ ಇದ್ದಾರೆ ಎಲ್ಲ ಪ್ಲೇಸ್ಗಳನ್ನು. ಹಾಗಾಗಿ ಅದನ್ನು ಉಪಖಂಡ 2 ವಾಪಸ್ ತಗೊಂಡಿರೋದ್ರಿಂದ ಅಂತರ್ಜಿಲ್ಲಾ ವರ್ಗಾವಣೆ ನಮ್ಮಲ್ಲಿ ಯಾರಿಗೂ ಇಲ್ಲ ಮೇಡಮ್. ಇದುವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕ ಸಮಸ್ಯೆಗಳಿರುತ್ತೆ ಮೇಡಮ್. ನಾವು ಇದರಲ್ಲಿ ತೋರಿಸಿದ್ದೀವಿ ಮೇಡಮ್, ಕೌಟುಂಬಿಕ ಸಮಸ್ಯೆ ಆಗಲಿ. ಈಗ ನೀವು ಆಧಾರ್ ಸೀಡಿಂಗ್ ಎಲ್ಲ ಇದು ಮಾಡಿರೋ ಟೈಮಲ್ಲಿ ಸೊ ಅಲ್ಲಿ ನಿಮಗೆ ಯಾವುದೇ ಸ್ಪಂದನೆ ನಿಮಗೆ ಸಿಕ್ತು? ಏನು ಸಮಸ್ಯೆಗಳಲ್ಲಿ ತಲೆದೋರಿಲ್ವಾ? ಹೇಗೆ ಮೇಡಮ್ ಈಗ ಏನಾಗಿದೆ ಅಂತ ಅಂದರೆ ಮೇಡಮ್, ಆಧಾರ್ ಸೀಡ್ ಸಮಯದಲ್ಲಿ ನಮಗೆ ಏನಿದೆ, ನಮ್ಮ ರೈತರ ಜೊತೆ ಒಡನಾಟ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತರದ್ದು ಎಲ್ಲರದ್ದು ನಾವು ಕೆಲಸ ಮಾಡಿದ್ದೀವಿ ಮೇಡಮ್, ಆಧಾರ್ ಸೀಡ್ ಮಾಡಿದ್ದೀವಿ. ಏನಾಗುತ್ತೆ ಅಂತ ಅಂದರೆ ಹೈಯೆಸ್ಟು ಏನು ರೈತರು ಕೃಷಿಯನ್ನು ಅವಲಂಬಿಸಿರೋರೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಹೊರತುಪಡಿಸಿ ಹೊರಗಿರೋರು ಇದ್ದಾರಲ್ಲ ಮೇಡಮ್, ಯಾರು ಕೂಡ ಈಗ OTP ತಗೊಂಡೆ ನಾವು ಆಧಾರ್ ಸೀಡ್ ಮಾಡಬೇಕು ಮೇಡಮ್. ಈಗ ನಾವು ಯಾರಾದರೂ ನಮಗೆ ಫೋನ್ ಮಾಡಿ OTP ಹೇಳಿದ್ರೆ ಕೊಡ್ತೀವ ಮೇಡಮ್? ನಾನೇ ಕೊಡೋದಿಲ್ಲ. ಈ ನಿಟ್ಟಲ್ಲಿ ಇಲ್ಲಿ ಕಾನೂನಿನ ತೊಡಕಿರೋದ್ರಿಂದ ಸುಮಾರು ಜನ ನಾವು ಏನು ರೈತರಿಂದ ಅನ್ನೋದಕ್ಕಿಂತ ಪಹಣಿ ಹೋಲ್ಡರ್ಸಿಂದ, ವಾರಸುದಾರರಿಂದ, ಅವರಿಂದ ನಾವು ಬಯಸ್ಕೊಂಡಿದ್ದೀವಿ. OTP ಕೇಳಬೇಕಾದ್ರೆ ಮೇಡಮ್. ಮತ್ತೆ ಮೇಲಾಗಿ ನಮಗೆ ನಮ್ಮದೇ ಆದ ಮೊಬೈಲ್ಗಳು ನಾವು ಯೂಸ್ ಮಾಡ್ತಾ ಇರೋದಲ್ಲ ಮೇಡಮ್. ಅದರಲ್ಲಿ ಈಗ ಮೊಬೈಲ್ ಸ್ಪೀಡ್ ಯಾವ ರೀತಿ ಇರುತ್ತೆ ನಿಮಗೂ ಗೊತ್ತು ಮೇಡಮ್. ಮೊಬೈಲ್ ಡಾಟಾ ಸ್ಪೀಡ್ ಪ್ರತಿಯೊಬ್ಬರದ್ದು OTP ತಗೊಳ್ಲೇಬೇಕು ಮೇಡಮ್. ಎಷ್ಟು ಜನ ಜಂಟಿ ಓನರ್ಸ್, 10 ಜನ ಇದ್ರು, 20 ಜನ ಇದ್ರು, ಜಂಟಿ ಓನರ್ಸ್ದು ನಾವು OTP ತಗೊಂಡೆ ಡಾಟಾ ಎಂಟ್ರಿ ಮಾಡಬೇಕಿತ್ತು, ಇದು ಆಧಾರ್ ಸೀಡ್ ಮಾಡಬೇಕಿತ್ತು ಮೇಡಮ್. ಹಾಗಾಗಿ ಒಬ್ರದ್ದು ಪೆಂಡಿಂಗ್ ಆದರೂ ಆ ಸರ್ವೆ ನಂಬರ್ ಪೆಂಡಿಂಗ್ ಆಗೋ ರೀತಿಯಲ್ಲಿ ಆಧಾರ್ ಸೀಡ್ ಇತ್ತು. ನಮಗೆ ರೈತರ ಭಾಗವಹಿಸಿಕೆ ಇದರಲ್ಲಿ ಇರಲಿಲ್ಲ ಮೇಡಮ್. ಆದರೂ ಕೂಡ ಸರ್ಕಾರದ ಒಂದು ಯೋಜನೆ ಇದನ್ನು ನಾವು ಅನುಷ್ಠಾನ ಮಾಡಬೇಕು ಅಂತ ಹಗಲು ರಾತ್ರಿ ನಮ್ಮವ್ರು ಬೆಳಗ್ಗೆ 6:30 7 ಗಂಟೆಗೆ ಹೋದರೆ ರಾತ್ರಿ 8-8:30 ಮನೆ ವಾಪಸ್ ಹೋಗೋರು ಮೇಡಮ್. ಅಷ್ಟು ಕೆಲಸ ಮಾಡಿದ್ದಾರೆ ಆ ಟೈಮಲ್ಲಿ. ಇದೇನಾಗಿದೆ ಅಂದರೆ ಈ ದಿನದವರೆಗೂ ಕೂಡ ಅದರ ಒತ್ತಡ ಹೆಚ್ಚಾಗಿದೆ ಮೇಡಮ್. ಹೌದು ಮೇಡಮ್. ಈಗ ಏನಾಗಿದೆ ಅಂತ ಅಂದರೆ ಅದು ಆಧಾರ್ ಸೀಡ್ ಏನಿದೆ ಅಂದರೆ ಮೇಡಮ್, ನಮ್ಮಲ್ಲಿ ರಾಜ್ಯಾದ್ಯಂತ ನೋಂದಣಿಯಾಗುವಂಥ ಎಲ್ಲ ಪ್ರಕರಣಗಳು, ಪೌತಿ ಖಾತೆ ಆಗುವಂಥ ಎಲ್ಲ ಪ್ರಕರಣಗಳು ಮತ್ತೆ ಆಧಾರ್ ಸೀಡ್ ಪೆಂಡಿಂಗಿಗೆ ಬಂದು ಕೂರುತ್ತೆ ಮೇಡಮ್. ಅದು ನಿರಂತರ ಪ್ರಕ್ರಿಯೆ ಆಗಿಬಿಟ್ಟಿದೆ. ನಾವು ಈ ನಿಟ್ಟಲ್ಲಿ ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ವಿ, ನೋಂದಣಿಯಾಗೋ ಪ್ರಕರಣಗಳ ಪೂರ್ವದಲ್ಲಿ ಅಲ್ಲೇ ಯಾರಿಗಾದರೂ ಅವರಿಗೆ ಒಂದು ವ್ಯವಸ್ಥೆ ಮಾಡಿ ಆಧಾರ್ ಸೀಡ್ ಮಾಡುವಂಥ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡುವ ನಿಟ್ಟಿನಲ್ಲಿ ನಾವು ಮನವಿ ಮಾಡಿದ್ವಿ ಮೇಡಮ್ ಆವಾಗ. ಆದರೆ ಅವರು ಇದಕ್ಕೆ ಇನ್ನೂ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆ ಕೆಲಸ ಆಗಿದ್ದಿದ್ರೆ ನಮಗೆ ಆಧಾರ್ ಪೆಂಡಿಂಗು ಯಾವುದು ಬರ್ತಿರ್ಲಿಲ್ಲ ಮೇಡಮ್. ಈ ಕಳೆದ 4 ತಿಂಗಳಿಂದನೂ ಕೂಡ ಎಂಡ್ಲೆಸ್ ವರ್ಕ್ ಆಗಿದೆ ಮೇಡಮ್. ಅದು ಎಂಡ್ಲೆಸ್ ವರ್ಕ್ ಆಗಿದೆ ಮೇಡಮ್ ಅದು ಕೂಡ. ಸೊ ಈಗ ಮೋರ್ ದೆನ್ 14-15 hours ಕೆಲಸ ಮಾಡ್ತಾ ಇದ್ದೀರಾ ಅಂದಮೇಲೆ ಸೊ ಎವ್ರಿಡೇ ಒಂದು ಕ್ವಶನ್ ಬರುತ್ತೆ, ಹೇಗೆ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದೀರಾ? ಸೊ ಪರಿವಾರದ ಒಂದು ಕೇರ್ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್ ಅಲ್ವಾ? ನಿಮ್ಮ ಒಂದು ಪ್ರೊಫೆಷನ್ ಬಿಟ್ಟು ಅದನ್ನು ಯಾವ ರೀತಿ ನಿಮ್ಮಲ್ಲಿ 9,839 ಅಧಿಕಾರಿಗಳು ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ನಿಭಾಯಿಸ್ತಾ ಇದ್ದಾರೆ ಮೇಡಮ್? ಇಲ್ಲಿ ಏನಾಗಿದೆ ಅಂತ ಅಂದರೆ ನಮಗೆ ಇಲಾಖೆಯಲ್ಲಿ ಒಟ್ಟು ಕೆಲಸ ಹೇಳ್ತಾರೆ ಮೇಡಮ್, ನಿಮ್ದು ಏನು ನೋವು ಅಂತೇಳಿ ಕೇಳೋರು ಯಾರೂ ಇಲ್ಲ. ನಮಗೆ ರ್ಯಾಂಕ್ ಬೇಕು. ನಾವು ಓದುವಾಗೆ ರ್ಯಾಂಕ್ ತೊಗೊಳಕ್ಕೆ ಇಷ್ಟೊಂದು ಶ್ರಮ ಪಟ್ಟಿರಲಿಲ್ಲ ಮೇಡಮ್. ಇಲ್ಲಿ ಮಾತ್ರ ರ್ಯಾಂಕ್ ಬೇಕೇ. ನಮ್ಮ ತಾಲೂಕು ನನ್ನ ಫಸ್ಟ್ ರ್ಯಾಂಕ್ ಆಯಿತು, ಜಿಲ್ಲೆ ನನ್ನ ಫಸ್ಟ್ ರ್ಯಾಂಕ್ ಆಯಿತು, ನನ್ನ ಲಾಸ್ಟ್ ರ್ಯಾಂಕ್ ಆಯಿತು ಮೇಡಮ್. 99.9 ತೆಗೆದ್ರೆ 10 ತಾಲೂಕಲ್ಲಿ ಕೊನೆಯ ಸ್ಟೇಜಲ್ಲಿ ಇದ್ರೂ ಕೂಡ 99.9 ಇದ್ರೂ ಅದು 10ನೇ ಪ್ಲೇಸಲ್ಲಿ ಇರುತ್ತೆ ಮೇಡಮ್. 100 ಇತ್ತು ಅಂದರೆ 1ನೇ ಪ್ಲೇಸಲ್ಲಿ ಇರುತ್ತೆ ಮೇಡಮ್. 0.1 ವೇರಿಯೇಷನ್ ಏನಾದರೂ ಇರುತ್ತಾ? ಆದರೂ ನಾನು ಲಾಸ್ಟ್ ಪ್ಲೇಸಲ್ಲಿದೆ ನಮ್ಮ ತಾಲೂಕು ಅಂತೇಳಿ
ಮತ್ತೆ ನಮ್ಮವ್ರನ್ನ ಬೈಯುವಂಥ ಪ್ರಸಂಗಗಳು, ಟಾರ್ಗೆಟ್ ಮಾಡುವಂಥ ಪ್ರಸಂಗಗಳು, ಈ ರೀತಿಯಲ್ಲಿ ಏನಾಗಿದೆ ಅಂದರೆ ಮೇಡಮ್ ನಮಗೆ ನಿರಂತರ ಅಂದ್ರೆ 99 ಭಾಗ ನೀವು ಬೆಸ್ಟ್ ಕೊಟ್ರು ಎಲ್ಲೋ ಒಂದು ಭಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಬಂದ್ರು ಅದಕ್ಕೂ ನೀವು ಬೈಗ್ಲಗಳಾಗ್ಬೋದು ಮೇಡಮ್. ಈಗ ನಮಗೆ ಏನಾಗಿದೆ, ಕ್ವಾಲಿಟಿ ವರ್ಕ್ ಆಗಬೇಕಾ ಅಥವಾ ಪರ್ಸೆಂಟೇಜ್ ನನ್ನ ಫಸ್ಟ್ ರ್ಯಾಂಕ್ ಬರಬೇಕಾ, ನಾನು ಹಾಗಾಗ್ಬಿಟ್ಟಿದೆ ಮೇಡಮ್. ನಮಗೆ ಕ್ವಾಲಿಟಿ ವರ್ಕ್ ಇಂಪಾರ್ಟೆಂಟ್ ಆಗ್ತಾ ಇಲ್ಲ ಮೇಡಮ್. ಇಲ್ಲಿ ನಾವು ಫಸ್ಟ್ ಮುಗಿಬೇಕಿದ್ದು ಕ್ಲೋಸ್ ಆಗಬೇಕು, ಟಾರ್ಗೆಟ್ ರೀಚ್ ಆಗಬೇಕು. ಈ ಥರ ಒತ್ತಡಗಳಲ್ಲಿ, ಈ ಥರ ತರಾತುರಿ ವರ್ಕ್ಗಳಲ್ಲಿ ಹಲವಾರು ತಪ್ಪುಗಳು ಆಗ್ತಾ ಇದ್ದಾವೆ. ತಪ್ಪುಗಳಾದಾಗ ನಮ್ಮ ಜೊತೆ ಯಾರೂ ನಿಲ್ಲಲ್ಲ ಮೇಡಮ್, ನಾವೇ ಅನುಭವಿಸ್ಬೇಕು. ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಯಾರೇನು ಮಾಡಿದ್ರು ಕೂಡ ಅದಕ್ಕೂ ಕೂಡ ನಾವೇ ಅನುಭವಿಸ್ಬೇಕು ಮೇಡಮ್. ಉದಾಹರಣೆ, ನಾವು ಚಿಕ್ಕಮಗಳೂರು ಘಟನೆಯೂ ತಮ್ಮ ಗಮನದಲ್ಲಿ ಆಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ತಂದಿದ್ದಾರೆ ಮೇಡಮ್. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೇಡಮ್ 30 ಜನ ಗ್ರಾಮ ಆಡಳಿತಾಧಿಕಾರಿಗಳನ್ನು ಯಾವುದೇ ರೀತಿಯ ಒಂದು ನೋಟಿಸ್ ಕೊಡದಲ್ಲೇ, ಏನೇ ಒಂದು, ಈಗ ನಾವೊಬ್ಬರು ಮನುಷ್ಯರಲ್ಲ ಮೇಡಮ್, ಹಗಲು ರಾತ್ರಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಇದೇ ಮೊಬೈಲ್ ಆ್ಯಪ್ ವಿಚಾರದಲ್ಲಿ, ಅಂದರೆ ಆಧಾರ್ ಆಗಲಿ, ಲ್ಯಾಂಡ್ ಬಿಟ್ ಆಗಲಿ, ಈ ಪ್ರೋಗ್ರೆಸ್ ವಿಚಾರದಲ್ಲಾಗಲಿ ಮೇಡಮ್, ಯಾವುದೇ ಅಮಾನತಾದರೆ ವಿತೌಟ್ ಎಂಕ್ವೈರಿ ಅದನ್ನು ಹಿಂಪಡಿಬೇಕು ಅಂಥೇಳಿ ನಮ್ಮ ಮುಷ್ಕರದಲ್ಲಿಟ್ಟು ಅದನ್ನು PRS ಅವರ ಗಮನಕ್ಕೆ ತಂದು ಆ ಥರದ್ದೇ ನಾವು ಪ್ರೊಸೆಸ್ ಮಾಡಿಸಿದ್ವಿ ಮೇಡಮ್. ಸರ್ಕಾರದ ಮಟ್ಟದಿಂದನೂ ಕೂಡ ಅವರಿಗೆ ಹೆಚ್ಚುವರಿಯಾಗಿ ಕೆಲಸದ ಒತ್ತಡ ಕೆಲಸ ಕೊಟ್ಟಿದ್ದೀವಿ. ತುಂಬ ಸೀರಿಯಸ್ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಮಾಡಬೇಡಿ ಅಂತ ಸರ್ಕಾರದಿಂದನೂ ಕೂಡ ಹೇಳಿದ್ದಾರೆ ಮೇಡಮ್. ಆದರೂ ಕೂಡ ಯಾವುದೇ ಕಾರಣ ಇಲ್ದಂಗೆ, ಅದೇನು ದೊಡ್ಡ ಕಾರಣ ಇಲ್ಲ ಮೇಡಮ್, ಅದೇನು 0.1% ಕಾರಣ ಇಲ್ಲ. ಈ ಥರ ದೊಡ್ಡ ಪನಿಷ್ಮೆಂಟು ಮಾಡಿದಾಗ ಎಲ್ಲೋ ಒಂದು ಕಡೆ ನಮಗೂ ಕೂಡ ಬೇಜಾರಾಗುತ್ತೆ ಮೇಡಮ್. ಎಲ್ಲರೂ ಇಲ್ಲ ಮೇಡಮ್, 31 ಜಿಲ್ಲೆಗಳಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಕೆಲವು ಅಧಿಕಾರಿ ವರ್ಗದವರು ನಿಕೃಷ್ಟವಾಗಿ ನಡ್ಕೊಳ್ಳೋದು ಎಲ್ಲೋ ಒಂದು ಕಡೆ ನಮಗೂ ಕೂಡ ಬೇಸರ ಆಗುತ್ತೆ ಮೇಡಮ್, ನಿಜವಾಗಲೂ. ಈಗ ಇಷ್ಟೊಂದು ಹೆಚ್ಚುವರಿ ಕೆಲಸ, ಇದು ಒತ್ತಡ, ಇಷ್ಟೆಲ್ಲ ಜವಾಬ್ದಾರಿಯನ್ನು ವಹಿಸಿದ ಮೇಲೆ ನಿಮ್ಮ ಭತ್ಯೆಯಲ್ಲಿ ಏನಾದರೂ ಹೇಗೆ ಇದು ನಿಮಗೆ ಸವಲತ್ತು ಸಿಗ್ತಾ ಇದೆ ಅಂತ ತಿಳ್ಕೊಬಹುದಾ? ಇದೇ ಇಲ್ಲ ಮೇಡಮ್, ನಮಗೆ ಯಾವುದೇ ರೀತಿ ಈಗ ಅಟ್ ಪ್ರೆಸೆಂಟ್ ನಾವು 4-4 ವರ್ಷದಿಂದ ಯಾವುದೇ ಪದೋನ್ನತಿ ಇಲ್ಲ ನಮಗೆ. ಯಾವುದೇ ಭತ್ಯೆಗಳು ಯಾವುದೂ ಇಲ್ಲ ಮೇಡಮ್. ಪ್ರತಿ ವರ್ಷ ಪ್ರಮೋಷನ್ ಕೊಡಬೇಕು ಮೇಡಮ್. ಪ್ರತಿ ವರ್ಷ ಮೇಡಮ್, ಪ್ರತಿ ವರ್ಷ ಕೊಡಬೇಕು. ಇಲ್ಲ ಮೇಡಮ್, ಇಲ್ಲ. ನಮ್ಮದು ಅದೇ ಹೇಳಿದ್ನಲ್ಲ ಮೇಡಮ್, ಕೋರ್ಟ್ ಪ್ರಕರಣ ಪೆಂಡಿಂಗ್ ಇಟ್ಟು ನಮಗೆ ಪದೋನ್ನತಿ ಕೊಡ್ರಿ ಅಂತ ನಾವು ಮನವಿ ಮಾಡಿದ್ವಿ ಮೇಡಮ್. ಇದ್ರ ಬಗ್ಗೆ ಸಭೆಗಳನ್ನು ಕೂಡ ಮಾಡಿದ್ವಿ, ಬಟ್ ಯಾವುದೇ ರೀತಿ ನಿರ್ಧಾರಗಳನ್ನು ತಗೊಂಡಿಲ್ಲ. ಭತ್ಯೆ ವಿಚಾರದಲ್ಲಿ ನಮಗೆ ಯಾವುದೇ ರೀತಿ ಪ್ರಯಾಣ ಭತ್ಯೆ ಬರೀ 500 ರೂಪಾಯಿ ಕೊಡ್ತಾರೆ ಮೇಡಮ್. ನಾವು ಈ ಬೇಡಿಕೆನಲ್ಲಿ ಇಟ್ಟಿದ್ದೀವಿ 5,000 ಪ್ರಯಾಣ ಭತ್ಯೆ ಕೊಡ್ರಿ ನಮಗೆ. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ರಿಸ್ಕ್ ಅಲವೆನ್ಸ್ ಇರೋ ಥರ ನಾವು ಗ್ರೌಂಡ್ ಲೆವೆಲಲ್ಲಿ ನಿರಂತರ ಸಾರ್ವಜನಿಕ ವಲಯದಲ್ಲಿ ಒತ್ತುವರಿ ಬಿಡಿಸೋ ವಿಚಾರದಲ್ಲಾಗಲಿ, ಕೆರೆ ಒತ್ತುವರಿ, ಸರ್ಕಾರಿ ಜಮೀನುಗಳು ಒತ್ತುವರಿ ವಿಚಾರದಲ್ಲಾಗಲಿ, ಇತರ ಎಲ್ಲ ಕಾನೂನು ಪ್ರಕರಣಗಳು ಏನಾದರೂ ಇತ್ತು ಅಂದರೆ ನಾವು ಗ್ರೌಂಡ್ ಲೆವೆಲಲ್ಲಿ ಪಬ್ಲಿಕ್ ಜೊತೆಗೆ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಾದಾಗ ಆಗ್ಬೋದು. ಈ ಥರದ್ದು ಇದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಕೊಡೋ ರೀತಿಯಲ್ಲಿ ನಮಗೆ ರಿಸ್ಕ್ ಅಲವೆನ್ಸ್ ಕೊಡಿ. ಕೆಲಸ ನಿರ್ವಹಿಸುವ ಸಮಯದಲ್ಲಿ ಏನಾದರೂ ನಮ್ಮ ವೃಂದದವರಿಗೆ, ನಮ್ಮ ಇಲಾಖೆ ವೃಂದದವರಿಗೆ ಜೀವಹಾನಿ ಆಗ್ಬೋದು. ಕೆಲವೊಂದು ಪ್ರಕರಣಗಳಲ್ಲಿ ಆಗಿದೆ ಮೇಡಮ್. ರಾಯಚೂರಲ್ಲಿ ಮರಳು ಲಾರಿನೇ ಹಚ್ಚಿ ಒಬ್ಬ VAಗೆ ಸಾಯಿಸಿದ್ರು ಮೇಡಮ್. VAO ಸತ್ತರು. ಕಳೆದ ಒಂದು 4 ವರ್ಷ ಆಯಿತು ಮೇಡಮ್. ಅವರಿಗೆ ಸರ್ಕಾರದಿಂದ ಕೊನೆ ಸಮಯದಲ್ಲಿ ಮಾನ್ಯ ಷಡಕ್ಷರಿ ಸರ್ ಅವರ ಒಂದು ಸಹಕಾರದಿಂದ 5 ಲಕ್ಷ ಪರಿಹಾರ ಕೊಟ್ಟರು. ಬಟ್ ಜೀವ ಹೋಯಿತು ಮೇಡಮ್. ನಾವು ಅದೇ ಆ ಥರದ್ದು ಮೂಮೆಂಟ್ ಏನಾದರೂ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡೋ ಟೈಮ್ನಲ್ಲಿ ಏನೋ ಒಂದು ಪ್ರಾಣಿ ಅಟ್ಯಾಕ್ ಮಾಡಿ ಮತ್ತೊಂದು ಈ ಥರ ಆಕ್ಸಿಡೆಂಟಲ್ ಡೆತ್ ಆದಾಗ ನಮ್ಮವರಿಗೆ 50 ಲಕ್ಷ ಪರಿಹಾರ ಅನೌನ್ಸ್ ಮಾಡಬೇಕು ಅಂತ ಅದನ್ನು ಕೇಳ್ಕೊಂಡಿದ್ದೀವಿ ಮೇಡಮ್ ನಾವು. ಹಾಗೆ ನಿರಂತರವಾಗಿ ಸರ್ಕಾರಿ ನೌಕರರ ಇಲಾಖೆಗಳಲ್ಲಿ ಮೇಡಮ್ ಹೈಯೆಸ್ಟ್ ವರ್ಕ್ ಮಾಡೋದು ಕಂದಾಯ ಇಲಾಖೆ, ಮಾತೃ ಇಲಾಖೆ. ಎಲೆಕ್ಷನ್ ಆಗಿರ್ಬೋದು, ಪ್ರಕೃತಿ ವಿಕೋಪದಲ್ಲಿ ಮನೆಹಾನಿ ಆಗಲಿ, ಮನೆಹಾನಿ, ಬೆಳೆಹಾನಿ, ಮತ್ತೊಂದು ಎಲ್ಲವೂ ಮೇಡಮ್. ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ, ಸತ್ತ ನಂತರನೂ ಕೂಡ ಹೆಗಲು ಕೊಡುವಂಥ ಇಲಾಖೆ ಕಂದಾಯ ಇಲಾಖೆ. ಹಾಗಾಗಿ 1 ತಿಂಗಳ ವೇತನ ನಮ್ಮ ಇಲಾಖೆಗೆ ಹೆಚ್ಚುವರಿಯಾಗಿ ಪೊಲೀಸ್ ಇಲಾಖೆ ಕೊಡೋ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಈ ಮನವಿಯಲ್ಲಿ ನಾವು ಕೇಳ್ಕೊಂಡಿದ್ದೀವಿ. ಇದು ಟ್ರಾನ್ಸ್ಪೋರ್ಟ್ ಹೆಚ್ಚಿಸಬೇಕು ಅಂತ ಮಾಸಿಕನ ದೈನಿಕನ ಅಂತ ಕೇಳ್ಬೋದು. 500 ರೂಪಾಯಿ ಮಾಸಿಕ ಮೇಡಮ್, ಮಾಸಿಕ. ಈಗ ನಿಮ್ಗೆ ನೀಡ್ತಾ ಇರೋದು ಮಾಸಿಕ 500 ರೂಪಾಯಿ ಮೇಡಮ್. ಯಾರು ಇದಕ್ಕೆ ಪ್ರಶ್ನೆ? ಅದಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ ಮೇಡಮ್. ಅದೇ ಹೌದು ಮೇಡಮ್, ಅದೇ ಉದ್ದೇಶಕ್ಕೆ ನಾವು ಬೇಡಿಕೆ ಇಟ್ಟಿದ್ದೇವೆ ಮೇಡಮ್. ಅದು ನಮ್ಮದೇ ಮೇಡಮ್. ಅದಕ್ಕೂ ಯಾವುದು ನಮಗೆ ಹೆಚ್ಚುವರಿ ಇಲ್ಲ ಮೇಡಮ್. ಭತ್ಯೆ ಇಲ್ಲ ಮೇಡಮ್. ಅದಕ್ಕೆ ಯಾವುದು ಪ್ರಮೋಷನ್ಸ್ ಇಲ್ಲ. ಇಲ್ಲ ಮೇಡಮ್. ಓಕೆ, ಟ್ರಾನ್ಸ್ಫರ್ಸು ಇಲ್ಲ ಮೇಡಮ್. ಕ್ಲಿಯರ್ ಆಗಿ ತುಂಬಾ ಇನ್ಡೆಪ್ತ್ ಆಗಿ ತುಂಬಾ ಇಮೋಷನಲ್ ಆಗಿ ಮೆನ್ಷನ್ ಮಾಡಿದ್ದೀರಾ. ಸೊ ಸಣ್ಣ ಮಕ್ಕಳ ಪಾಲನೆ ಪೋಷಣೆ ಮಾಡಕ್ ಆಗ್ತಾ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಆಗ್ತಾ ಇದೆ, ಸೊ ಪತ್ನಿಯರ ನಡುವೆ ಬಿರುಕು ಮೂಡ್ತಾ ಇದೆ ಅಂತ ಇಷ್ಟೆಲ್ಲ ಸಮಸ್ಯೆನ ಇಟ್ಕೊಂಡು ಇಷ್ಟು ವರ್ಷ ಏನ್ ಮಾಡ್ತಾ ಇದ್ದೀವಿ
ನಮಗೆ ಏನು ಅಂದರೆ ಮೇಡಮ್, ಈ ಅಂತರ್ಜಿಲ್ಲಾ ವರ್ಗಾವಣೆ 16A ತೆಗ್ದಿರೋದ್ರಿಂದ ಮೇಡಮ್, ಪ್ರತಿಯೊಂದು ಇಲಾಖೆಗಳಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಮೇಡಮ್, ಫಾರೆಸ್ಟ್ ಇಲಾಖೆ ಆಗಿರ್ಬೋದು, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಎಕ್ಸೈಸು, RDPR, ಎಜುಕೇಷನ್, ಎಲ್ಲ ಇಲಾಖೆಯವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಮೇಡಮ್, ಅವ್ರದ್ದೇ ಆದ ವರ್ಗಾವಣೆ ಮಾರ್ಗಸೂಚಿಗಳನ್ನು ಮಾಡ್ಕೊಂಡಿದ್ದಾರೆ ಮೇಡಮ್. ಇದರಿಂದಾಗಿ ಅವ್ರವ್ರ ಇಲಾಖೆಯ ಒಂದು ವರ್ಗಾವಣೆ ವಿಚಾರವಾಗಿ ಒಂದು ಸಂವಿಧಾನಬದ್ಧ ನ್ಯಾಯಸಮ್ಮತ ಒಂದು ನ್ಯಾಯ ಕೊಡಿಸಿದ್ದಾರೆ. ಆದರೆ ನಮ್ಮ ಇಲಾಖೆಯಲ್ಲಿ ಇದ್ರ ಬಗ್ಗೆ ಒಂದೇ ಒಂದು ಯೋಚನೆ ಅಥವಾ ಯೋಜನೆ ಯಾವುದೇ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಮೇಡಮ್. ಹಾಗಾಗಿ ನಮಗೆ 16A ಮರುಸ್ಥಾಪಿಸದೇ ಇದ್ರೂ ಪರವಾಗಿಲ್ಲ, ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ನಮಗೆ ಕಂದಾಯ ಇಲಾಖೆಯಲ್ಲಿ ವರ್ಗಾವಣೆಯ ಮಾರ್ಗಸೂಚಿ ಮಾಡ್ಬೋದು ಮೇಡಮ್. ಅದು ಸರ್ಕಾರಕ್ಕೆ, ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಹಾಗೂ ಮಾನ್ಯ ಸಚಿವರಿಗೆ, ನಮ್ಮ ಸಚಿವರಿಗೆ ಆ ಅವಕಾಶ ಇದೆ ಮೇಡಮ್. ಅವರು ಒಂದನ್ನು ಮಾಡಿದರೆ ಖಂಡಿತವಾಗ್ಲೂ ನಮ್ಮವರು ಏನು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಷ್ಟು ಜನ ನೌಕರರ ಪಾಲಿಗೆ ಒಂದು ಆಶಾಕಿರಣ ಅನ್ಕೋಬೋದು ಮೇಡಮ್. ಓಕೆ, ಮತ್ತೆ ಬೇಸಿಕ್ ಫೆಸಿಲಿಟೀಸ್ ಬಗ್ಗೆ ನೀವು ಕೂಡ ಮೆನ್ಷನ್ ಮಾಡಿದ್ದೀರಾ. ಅಂದರೆ ಒಂದು ಸುಸಜ್ಜಿತವಾದಂತಹ ಕಚೇರಿ ಕೊಡಿ, ಜಸ್ಟ್ ಒಂದು ಆಫೀಸು, ಮತ್ತು ಉತ್ತಮ ಗುಣಮಟ್ಟದ ಟೇಬಲ್, ಕುರ್ಚಿ, ಅಲ್ಮೇರ, ತುಂಬ ವೆರಿ ಫ್ಯೂ ಅಂಡ್ ಮಿನಿಮಲ್ ಡಿಮ್ಯಾಂಡ್ ಅಂತ ನಂಗೆ ಅನಿಸ್ತಾ ಇದೆ. ಆ್ಯಂಡ್ ಮೊಬೈಲ್ ಫೋನ್ ಕೇಳಿದ್ದೀರಾ, ಹಾಗೆ ಸಿಮ್ ಮತ್ತು ಡೇಟಾ, ಗೂಗಲ್ ಕ್ರೋಮ್ ಬುಕ್, ಲ್ಯಾಪ್ಟಾಪ್, ಪ್ರಿಂಟರ್, ಸ್ಕ್ಯಾನರ್. ಸೊ ಇದು ಸರ್ಕಾರದಿಂದ ಬೇರೆ ಬೇರೆ ಇಲಾಖೆಗಳಲ್ಲಿ ನಾವು ಡಿಪಾರ್ಟ್ಮೆಂಟನ್ನು ನೋಡಿದಾಗ ಒಂದು ಕಡೆ ಶಾಲಾ ಮಕ್ಕಳುಗಳಿಗೆ ಲ್ಯಾಪ್ಟಾಪ್ ಕೊಡ್ತಾರೆ, ಶಾಲಾ ಮಕ್ಕಳುಗಳಿಗೆ ಬೇಕಾದಂಥ ಒಂದು ಎಜುಕೇಷನ್ ಸಂಬಂಧಪಟ್ಟ ಹಾಗೆ ಪರಿಕರಗಳನ್ನ ಒದಗಿಸ್ತಾ ಇದ್ದಾರೆ. ಇನ್ನು ಕೆಲಸ ಮಾಡುವ ನಿಮಗೆ ಯಾಕೆ ಒಂದು ಲ್ಯಾಪ್ಟಾಪ್ ಕೊಡೋದಕ್ಕಾಗಲಿ, ಕ್ರೋಮ್ ಇದು ಬುಕ್ ಕೊಡ್ಲಿಕ್ಕಾಗಲಿ ಯಾಕೆ ಇಷ್ಟೊಂದೆಲ್ಲ ತುಂಬಾ ನಿಧಾನಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಮೇಡಮ್, ಈಗ ಸರ್ಕಾರದ ವತಿಯಿಂದ ಒಂದು ಟೆಂಡರ್ ಮಾಡಿದ್ದಾರೆ, ನಮಗೆ 4000 ಲ್ಯಾಪ್ಟಾಪ್ ಕೊಡಬೇಕು ಅಂತ ಮೇಡಮ್. ನಮ್ಮದು ಬೇಡಿಕೆ ಬರೀ ಲ್ಯಾಪ್ಟಾಪ್ ಅಷ್ಟೇ ಅಲ್ಲ ಮೇಡಮ್. ನಮಗೆ ನಾವು ಹಿಂದೆ ಚರ್ಚೆ ಸಭೆಗಳಲ್ಲಿ, ಹಿಂದಿನ ಮುಷ್ಕರದಲ್ಲಿ ಚರ್ಚೆ ಮಾಡಿದ್ವಿ ಮೇಡಮ್. ನಮಗೆ ಈಗ ನಮ್ಮಲ್ಲಿ ಮೋರ್ ದೆನ್ 50% ಮಹಿಳಾ ಸಿಬ್ಬಂದಿಗಳಿದ್ದಾರೆ ಮೇಡಮ್. ಒಂದು 20x20 ನಮ್ಮ ವೃತ್ತಗಳಲ್ಲಿ ಒಂದು ಕಚೇರಿ, ಶೌಚಾಲಯ ವ್ಯವಸ್ಥೆ ಇರುವಂಥದ್ದು. ಯಾಕಂತ ಅಂದರೆ ಮೇಡಮ್, ಹಳ್ಳಿಗಳಲ್ಲಿ ನಮ್ಮ ವೃತ್ತಗಳಲ್ಲಿ ಕೆಲಸ ಮಾಡುವಂಥ ಗಂಡು ಮಕ್ಕಳದ್ದು ಬೇರೆ ಥರ ನಡೆದ್ಬಿಡುತ್ತೆ ಮೇಡಮ್. ಹೆಣ್ಮಕ್ಳಿಗೆ ಆ ಥರ ನಡೆಯೋದಿಲ್ಲ. ಅವ್ರಿಗೆ ಅವ್ರ ಸೇಫ್ಟಿ ಅಂತ ಅಂದರೆ ನಮ್ಮದು ಒಂದು ಆಫೀಸು, ನಮ್ಮದು ಒಂದು ಕಚೇರಿ ಇದೆ ಅಂತ. ಒಂದು 20x20 ಮೆಜರ್ಮೆಂಟಲ್ಲಿ ಒಂದು ಕಚೇರಿ, ಒಂದು ಶೌಚಾಲಯ ವ್ಯವಸ್ಥೆ ಇರುವಂಥದ್ದು. ಆ ಕಚೇರಿಗೆ ಇವಿಷ್ಟು ನಾವು ಹೇಳಿದ್ವಲ್ಲ, ತಾವು ಹೇಳಿದ್ರಲ್ಲ ಮೇಡಮ್, ಟೇಬಲ್ ಆಗಲಿ, ಚೇರ್ ಆಗಲಿ, ಅಲ್ಮೇರ ಆಗಲಿ, ನಮಗೊಂದು ಪ್ರಿಂಟರು, ನಮಗೊಂದು ಸಿಸ್ಟಮು. ಈಗ ಮುಂದಿನ ದಿನಗಳಲ್ಲಿ ಈ ಆಫೀಸ್ನ ಲಾಂಚ್ ಮಾಡ್ತಾರೆ ಮೇಡಮ್. ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಗ್ರೌಂಡ್ ಲೆವೆಲಲ್ಲಿ ನಮ್ಮಿಂದನೂ ಕೂಡ ಅದು ಅನುಷ್ಠಾನಕ್ಕೆ ತರಲಿಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಆಫೀಸ್ನ ಲಾಂಚ್ ಮಾಡಿದ್ದಾರೆ ಮೇಡಮ್. ನಮಗೆ ಆಫೀಸ್ ಇಲ್ಲ, ಆಫೀಸೇ ಇಲ್ದಂಗೆ ಈ ಆಫೀಸ್ ಕೊಡ್ತಾ ಇದೆ. ಈ ಆಫೀಸ್ ಲಾಂಚ್ ಮಾಡಿದ್ದಾರೆ. ಈ ಆಫೀಸ್ ಕೆಲಸನ ಹೋಬಳಿ ಹೆಡ್ ಕ್ವಾರ್ಟರ್ ಇಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗಿ ಕೆಲಸ ಮಾಡಬೇಕು ಮೇಡಮ್. ಹಾಗಾದರೆ ಈ ಆಫೀಸ್ ವರ್ಕು ಎಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತೆ ಮೇಡಮ್? ಫೆಸಿಲಿಟೀಸ್ ಅಲ್ವಾ ಬೇಕಲ್ವಾ? ನಮಗೂ ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದು ಒಳ್ಳೆಯ ಸೇವೆ ಕೊಡಬೇಕು. ನಿಜವಾಗ್ಲೂ ನಾನು ಕಂದಾಯ ಇಲಾಖೆಯ ಎಲ್ಲ ನೌಕರರಲ್ಲಿ ನಾನು ಹಲವಾರು ಸಭೆಗಳಲ್ಲಿ, ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಹೇಳ್ತಿರ್ತೀನಿ ಮೇಡಮ್. ನಾವೆಲ್ಲರೂ ನಿಜವಾಗ್ಲೂ ಅದೃಷ್ಟವಂತರು. ಯಾರು ಮಾಡಿದ ಪುಣ್ಯನೋ ಗೊತ್ತಿಲ್ಲ, ಒಂದು ಒಳ್ಳೆಯ ಇಲಾಖೆಗೆ ನಾವು ಸೇರಿದ್ದೀವಿ. ಸಮಾಜದ ಕಟ್ಟಕಡೆಯ ಕಡು ಬಡವರ ಒಂದು ಸೇವೆ ಮಾಡಲಿಕ್ಕೆ, ಅವರ ಆಶೀರ್ವಾದ ಪಡೀಲಿಕ್ಕೆ ಅಂತ ಹೇಳಿ ಒಂದು ಸೇವೆ ಕೊಡುವಂಥ ಒಂದು ಇಲಾಖೆಗೆ ಸೇರಿಕೊಂಡಿದ್ದೀವಿ. ಅದನ್ನು ನಾವು ಮನಗಂಡು ಒಂದು ಒಳ್ಳೆಯ ಸೇವೆ ಕೊಡೋಣ, ಒಳ್ಳೆಯ ಕೆಲಸ ಮಾಡೋಣ. ಆ ಕೆಲಸ ಮಾಡೋದ್ರ ಮೂಲಕ ಖಂಡಿತವಾಗ್ಲೂ ದೇವ್ರು ನಮಗೆ ಎಲ್ಲಾದರೂ ಒಂದು ಕಡೆ ಕೈ ಹಿಡಿತಾನೆ, ಒಳ್ಳೇದು ಮಾಡ್ತಾನೆ ಅನ್ನೋದನ್ನು ಒಂದು ಎಲ್ಲರಿಗೂ ಕೂಡ ನಾವು ಮನವರಿಕೆ ಮಾಡ್ಕೊಳ್ತಾ, ನಮ್ಮ ಈ ಕಂದಾಯ ಇಲಾಖೆ ಕೆಲಸದ ನಮ್ಮ ಜವಾಬ್ದಾರಿ ನಿರ್ವಹಣೆ ವಿಚಾರವಾಗಿ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾನೆ ಬರ್ತಾ ಇದ್ದೀವಿ ಮೇಡಮ್. ಈ ನಿಟ್ಟಲ್ಲಿ ಹಲವಾರು ಬದಲಾವಣೆಗಳು ಕೂಡ ನಮ್ಮಲ್ಲಿ ಆಗ್ತಾ ಇದೆ. ನಮಗೆ ಎಲ್ಲೋ ಒಂದು ಕಡೆ ಈ ಫೆಸಿಲಿಟೀಸ್ ಏನಾದರೂ ಕೊಟ್ಟರು ಅಂದರೆ, ಈ ಥರದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ, ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿ, ಸೌಕರ್ಯಗಳನ್ನು ಕೊಟ್ಟರು ಅಂದರೆ ಖಂಡಿತವಾಗಲೂ ಕಂದಾಯ ಇಲಾಖೆ ಇನ್ನೂ ಕೂಡ ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ಗುಣಮಟ್ಟದ ಸೇವೆ ಕೊಡಲಿಕ್ಕೆ ಇನ್ನೂ ಒಂದು ಒಳ್ಳೆಯ ವೇದಿಕೆ ಆಗುತ್ತೆ ಅಂತೇಳಿ ಅಭಿಪ್ರಾಯ ಇದೆ ಮೇಡಮ್. ಓಕೆ, ಸೊ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಪೊಲೀಸ್ ಇಲಾಖೆ ವಿರುದ್ಧ 100 ಕೆಲಸಗಳು ನಿರ್ವಹಿಸುವ ಕಂದಾಯ ಇಲಾಖೆ ಗ್ರಾಮ ಸಹಾಯಕರನ್ನ ಒಳಗೊಂಡಂತೆ ಎಲ್ಲ ನೌಕರರಿಗೆ 1 ತಿಂಗಳ ವೇತನವನ್ನ ಹೆಚ್ಚುವರಿ ಮಾಡುವ ಬಗ್ಗೆ ಆದೇಶಿಸಿದೆ. ಹೌದು ಮೇಡಮ್. ಸೊ ಅಂದ್ರೆ 1 ತಿಂಗಳ ವೇತನ ಯಾವ ಗ್ರೂಪ್ ಇದಕ್ಕೆ ನೀವು ಅಂದರೆ ಏನಂದರೆ ಮೇಡಮ್, ಪೊಲೀಸ್ ಇಲಾಖೆಯಲ್ಲಿ 1 ತಿಂಗಳ ವೇತನ ಹೆಚ್ಚುವರಿಯಾಗಿ ಕೊಡ್ತಾರೆ ಮೇಡಮ್. ಅವರು ಪಬ್ಲಿಕ್ ರಿಸ್ಕಿ ವರ್ಕ್ ಇರೋದ್ರಿಂದ ಅಂತ. ಹಾಗೆ ಕಂದಾಯ ಇಲಾಖೆಯಲ್ಲಿ ನಾವು ಕೂಡ
ನಿರಂತರವಾಗಿ ಸಾರ್ವಜನಿಕ ಎಲ್ಲ ಕೆಲಸಗಳನ್ನು ಹಾಗೂ ರಿಸ್ಕಿ ವರ್ಕ್ಗಳನ್ನು, ಪ್ರಕೃತಿ ವಿಕೋಪ, ಮನೆ ಹಾನಿ, ಬೆಳೆ ಹಾನಿ ಅಂತ ದೊಡ್ಡ ಜವಾಬ್ದಾರಿ ನಿರ್ವಹಣೆನ, ಚುನಾವಣೆ ಅಂತ ಒಂದು ಜವಾಬ್ದಾರಿ ನಿರ್ವಹಣೆನ ನಾವು ಮಾಡೋದ್ರಿಂದ ಇನ್ನಿತರೆ ಹಲವಾರು ಜವಾಬ್ದಾರಿ, ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತೀವಿ ಮೇಡಮ್. ನಮ್ಮ ಕೆಲಸಗಳಲ್ಲದೆ ಎಲ್ಲ ಇಲಾಖೆಗಳನ್ನು ಸಹಬಾಳ್ವೆಯನ್ನು ತಗೊಂಡು ಸಹಭಾಗಿತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೂ ಕೂಡ 1 ತಿಂಗಳ ವೇತನವನ್ನು ಹೆಚ್ಚುವರಿಯಾಗಿ ಕೊಡಿ, ಮಾತೃ ಇಲಾಖೆ ನಮ್ಮದು ಕಂದಾಯ ಇಲಾಖೆ ಅಂತ ನಾವು ಕೇಳ್ಕೊಂಡಿದ್ದೀವಿ ಮೇಡಮ್. ಓಕೆ. ಸೊ ಈಗ ಬೆಳೆ ಸಮೀಕ್ಷೆ ಮತ್ತೆ ಬೆಳೆ ಹಾನಿ ಬಗ್ಗೆ ಕೂಡ ಆ ಕೆಲಸವನ್ನ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ವಹಿಸ್ಬಿಡ್ಬೇಕು ಅಂತ ಕೂಡ ಕೇಳ್ತಾ ಇದ್ದೀರಾ. ಸೊ ಇದು ನಿಮಗೆ ಎಕ್ಸ್ಟ್ರಾ ಬರ್ಡನ್ ಅಂತ ಅನಿಸ್ತದೆ, ಈ ಒಂದು ಹೊರೆ ಜಾಸ್ತಿ ಆಗ್ತಾ ಇದೆಯಾ? ಹೌದು ಮೇಡಮ್. ಈಗ ಬೆಳೆಗೆ ನಮಗೆ ಏನಂತ ಅಂದರೆ ಮೇಡಮ್, ಬೆಳೆಗಳಿಗೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟಂತೆ ಆ ಇಲಾಖೆ, ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಆ ಇಲಾಖೆ, ಆಯಾ ಇಲಾಖೆ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ರೆ ಈಗ ಏನಾಗುತ್ತೆ ಅಂದರೆ ಮೇಡಮ್, ಅಲ್ಟಿಮೇಟ್ಲಿ ಇಂಪ್ಲಿಮೆಂಟೇಷನ್ ಗ್ರೌಂಡ್ ಲೆವೆಲಲ್ಲಿ ಸಾರ್ವಜನಿಕ ಕೆಲಸಗಳನ್ನು ಅಥವಾ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂಥ ಒಂದು ಜವಾಬ್ದಾರಿ, ಗುರುತರವಾದ ಜವಾಬ್ದಾರಿ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕೊಟ್ಬಿಡ್ತಾರೆ ಮೇಡಮ್. ಆವಾಗ ನಮ್ಮನ್ನು ಮತ್ತೆ ಇನ್ವಾಲ್ವ್ ಮಾಡಿಬಿಡ್ತಾರೆ, ನಮ್ಮನ್ನು ಟ್ಯಾಗ್ ಮಾಡಿಬಿಡ್ತಾರೆ. ಈ ನಿಟ್ಟಲ್ಲಿ ಆಯಾ ಇಲಾಖೆಗೆ ಜವಾಬ್ದಾರಿಗಳನ್ನು ಕೊಡಲಿ ಅನ್ನೋದು ನಮ್ಮದು ಡಿಮ್ಯಾಂಡ್ ಇದೆ ಮೇಡಮ್. ಸೊ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ತೊಂದರೆ ಆಗಬಹುದು, ಅಂದ್ರೆ ಸರಿಯಾದಂತ ಕ್ವಾಲಿಟಿ ಗುಣಮಟ್ಟವನ್ನ ಕೊಡೋದಕ್ಕಾಗಲ್ಲ ಅನ್ನೋದು ನಿಮ್ಮೆಲ್ಲರ ಹೌದು ಮೇಡಮ್. ಮುಷ್ಕರದ ಬೇಡಿಕೆಗಳ ಸ್ವಲ್ಪ ತೀವ್ರತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಡ್ಕೊಳ್ಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ ಮೇಡಮ್? ಈಗ ಕಳೆದ 4 ತಿಂಗಳ ಹಿಂದೆ ನಾವು ಮುಷ್ಕರಕ್ಕೆ ಅಣಿಯಾದಾಗ ಸರ್ಕಾರಕ್ಕೂ ಕೂಡ ನಾವು ಒಂದು ಕಾಲಾವಧಿ, ಒಂದು ಸೀಮಿತ ಅವಧಿ ಅನ್ನೋದಕ್ಕಿಂತ ಅವರು ಕೂಡ ನಾವು ಬೇಡಿಕೆ ಇಷ್ಟಿದೆ, ನಮ್ಮ ಸಮಸ್ಯೆ ಇದೆ ಅಂತೇಳಿ ಅವರಿಗೆ ಗೊತ್ತಿಲ್ಲ ಮೇಡಮ್ ಅನ್ನೋ ಮಟ್ಟಕ್ಕೆ ಸಾರ್ವಜನಿಕ ವಲಯದಲ್ಲಿ ಕೂಗಿತ್ತು. ನಾವು ಮುಷ್ಕರದ ಮೂಲಕ ಅದನ್ನು ತೋರಿಸ್ಕೊಟ್ವಿ, ಖಂಡಿತವಾಗಲೂ ಅವರ ಬೇಡಿಕೆಗಳು ಈಡೇರಬೇಕು ಅಂತ. ಈ ನಿಟ್ಟಲ್ಲಿ ನಾವು ಸರ್ಕಾರಕ್ಕೆ ಕಳೆದ ಈಗ 4 ತಿಂಗಳಿಂದನೂ ಕೂಡ ಕಾಯ್ತಾ ಇದ್ದೀವಿ ಮೇಡಮ್. 4 ತಿಂಗಳಿಂದ ಸರ್ಕಾರದಿಂದ ನಮಗೆ ಕೆಲವೊಂದು ಪತಿ ಪ್ರಕರಣಗಳು ವರ್ಗಾವಣೆ ಆಯಿತು, ರಜೆ ದಿನದಲ್ಲಿ ಕೆಲಸ ಮಾಡೋ ವಿಚಾರವಾಗಿ ಆದೇಶ ಆಯಿತು ಮಾಡದೇ ಇರೋ ನಿಟ್ಟಿನಲ್ಲಿ. ಹಾಗೆ ಓವರ್ ಟೈಮ್ ಮೀಟಿಂಗು ಇಷ್ಟೊತ್ತಲ್ಲೆಲ್ಲ ಗೂಗಲ್ ಮೀಟ್ ನಡೆಯೋದು ಮೇಡಮ್. ನಮ್ಮಲ್ಲಿ ಗೂಗಲ್ ಮೀಟ್ ನಡೆಯೋದು, ಪಾಪ ಪ್ರತಿಯೊಬ್ಬರು 50% ಹೆಚ್ಚುವರಿಯಾಗಿ ಹೆಣ್ಮಕ್ಳಿದ್ದಾರೆ ಅಂತ ಇದ್ನಲ್ಲ ಮೇಡಮ್. ಪ್ರತಿಯೊಂದು ಕುಟುಂಬದಲ್ಲಿ ಗಲಾಟೆಗಳಾಗ್ತಾ ಇರೋದು, ಇಷ್ಟೊತ್ತಲ್ಲೆಲ್ಲ ನಿಮ್ಮ ಆಫೀಸ್ ಕೆಲಸ, ಗೂಗಲ್ ಮೀಟು ಅದು ಇದು ಅಂತ. ಆ ವಿಚಾರದಲ್ಲಿ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆದೇಶ ಮಾಡಿದರು ಮೇಡಮ್. ಆದಾಗ್ಯೂ ಕೂಡ ಅದು ಒಂದು 80% ಅನುಷ್ಠಾನಗೊಳ್ತು, ಇನ್ನೊಂದು 20-25% ಅನುಷ್ಠಾನಗೊಂಡಿಲ್ಲ. ಅದೇ ರೀತಿಯಲ್ಲಿ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇರೋರು ಕೂಡ ಕ್ಷೇತ್ರ ಮಟ್ಟದಲ್ಲಿ ನಮ್ಮ ವೃತ್ತಗಳಲ್ಲಿ ಕೆಲಸ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿತ್ತು. ಅದರಲ್ಲೂ ಕೂಡ 25% ಅಧಿಕಾರಿ ವರ್ಗದಲ್ಲಿ ಇನ್ನೂ ರಿಲೀವ್ ಮಾಡಿ ಅವರವ್ರ ಮೂಲ ವೃತ್ತಗಳಿಗೆ ಕಲಿಸಿಲ್ಲ ಮೇಡಮ್. ಈ ನಿಟ್ಟಲ್ಲಿ ಸರ್ಕಾರದ ಆದೇಶಗಳು ಕೂಡ ಸಮರ್ಪಕವಾಗಿ ತಾಲೂಕು ಹಾಗೂ ಜಿಲ್ಲಾ ಹಂತದಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಬೇಸರ. ಆದರೆ ನಮ್ಮ ಮೂಲಭೂತ ಸೌಕರ್ಯಗಳ ಬೇಡಿಕೆಗಳು, ಮೂಲಭೂತ ಸೌಕರ್ಯಗಳ ವಿಚಾರವಾಗಿ, ನಮ್ಮ ಸಮಸ್ಯೆಗಳ ವಿಚಾರವಾಗಿ ಯಾವುದೇ ರೀತಿ ಈಡೇರಲಿಲ್ಲ. ಈ ನಿಟ್ಟಲ್ಲಿ ಮೇಡಮ್ ಸರ್ಕಾರಕ್ಕೆ ಈಗ ಆಲ್ರೆಡಿ 4 ತಿಂಗಳು ಗಡುವು ನಾವು ಕೊಟ್ಟಾಗಿತ್ತು, ಯಾವುದೇ ರೀತಿ ನಮಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ಈ ಬಾರಿ ಮೊದಲನೇದಾಗಿ ತಾಲೂಕು ಹಂತದಲ್ಲಿ, ಆಮೇಲೆ ಜಿಲ್ಲಾ ಹಂತದಲ್ಲಿ, ಕೊನೆಯದಾಗಿ ಏನೂ ಈಡೇರಲಿಲ್ಲ ಅಂತ ಅಂದರೆ ರಾಜ್ಯ ಮಟ್ಟದಲ್ಲಿ ಫ್ರೀಡಮ್ ಪಾರ್ಕಲ್ಲೂ ಕೂಡ ನಾವು ಮುಷ್ಕರದ ತೀವ್ರತೆಯನ್ನು ಸರ್ಕಾರದ ಗಮನಕ್ಕೆ ಸೆಳೆಯುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಬೇಡಿಕೆಗಳ ಈಡೇರಿಕೆ ಆಗದೇ ಇದ್ದಲ್ಲಿ, ಒಂದಾನು ನಮ್ಮ ಬೇಡಿಕೆಗಳು ಆದೇಶದ ರೂಪದಲ್ಲಾಗಲಿ ಅನುಷ್ಠಾನಗೊಳ್ಳುವ ರೂಪದಲ್ಲಾಗಲಿ ಆಗೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಎಂಥ ಸಮಸ್ಯೆಗಳು ಬಂದರೂ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ನಮಗೆ ಧೋರಣೆ ಅಥವಾ ಕಾನೂನುಬದ್ಧ ಆ್ಯಕ್ಷನ್ಸ್ ತಗೊಂಡ್ರೂ ಕೂಡ ನಾವು ಜರಿಯೋದಿಲ್ಲ, ಜಗ್ಗೋದಿಲ್ಲ. ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ, ನ್ಯಾಯಸಮ್ಮತವಾದ ಬೇಡಿಕೆಗಳು ನಮ್ಮ ಈಡೇರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಮುಷ್ಕರನ ಹಿಂಪಡೆಯೋದಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಸ್ವಂತ ಬದುಕಿಗಾಗಿ ಅಲ್ಲ, ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನು ಕೊಡಲಿಕ್ಕೆ ಅಂತ ಹೇಳಿ ಮಾತ್ರ ನಾವು ನಮ್ಮ ಬೇಡಿಕೆಗಳನ್ನು ಕೇಳ್ತಾ ಇರೋದು. ಹಾಗಾಗಿ ಸರ್ಕಾರ ಈ ಗ್ರಾಮ ಆಡಳಿತಾಧಿಕಾರಿಗಳ ಅಂದರೆ ಸರ್ಕಾರದ ಪಿಲ್ಲರ್ಗಳು, ಸರ್ಕಾರದ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂತಹ ಗ್ರಾಮ ಮಟ್ಟದ ಪಿಲ್ಲರ್ಗಳು, ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳು ಅವರ ಈ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕ ವಲಯದಲ್ಲಿ ಒಂದು ಗುಣಮಟ್ಟದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಸ್ಫೂರ್ತಿ ತುಂಬಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯೋಗೇಶ್ ನಾಯ್ಕ್ ಸರ್, ಈಗ ನಾವು ಮಾತಾಡ್ತಾ ಇದ್ವಿ, ಈಗ ಗ್ರಾಮ ಆಡಳಿತಾಧಿಕಾರಿಗಳದ್ದು ಒಂದು ಜಾಬ್ ಚಾರ್ಟನ್ನು ನಿಗದಿಪಡಿಸಬೇಕು ಅಂತ.
ಅಂದ್ರೆ ಯಾವ ತರ ನೀವು ಯಾವ ರೂಪದಲ್ಲಿ ನೀವು ಅದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು. ಯಾವ ತರ ಜಾಬ್ ಚಾರ್ಟ್ ನಿಮಗೆ ನಿಗದಿಪಡಿಸಬೇಕು ಇವಾಗಿರೋ ಪ್ರೆಸೆಂಟ್ ಗೈಡ್ಲೈನ್ಸ್ ಹೇಗಿದೆ ಮೇಡಮ್? ನಮಗೆ ಜಾಬ್ ಚಾರ್ಟ್ ಇಲ್ಲ. ನಮಗೆ ನೀವು ಏನು ಹೇಳ್ತೀರ ಅದನ್ನ ಮಾಡ್ಬೇಕಷ್ಟೇ. ಹಾಗಾಗಿದೆ ಮೇಡಮ್. ಪರ್ಟಿಕ್ಯುಲರ್ ಇಲ್ಲ ಮೇಡಮ್. ನಮಗೆ ಇಂಥದ್ದೇ ಮಾಡಿ ಅಂತ ಏನಿಲ್ಲ ಮೇಡಮ್. ನಾವು ಸರ್ಕಾರದಿಂದ ಅಥವಾ ಅಧಿಕಾರಿ ವರ್ಗದವ್ರು ಏನು ಹೇಳ್ತಾರೆ ಅದನ್ನು ನಾವು ಮಾಡಬೇಕು ಮೇಡಮ್. ಆ ಥರ ನಮ್ಮದು ಹುದ್ದೆ ಇದೆ ಮೇಡಮ್ ನಮಗೆ. ಹಾಗಾಗಿ ಒಂದು ನಿಗದಿತವಾಗಿ ನಮಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಫಿಕ್ಸ್ಡ್ ವರ್ಕ್ ನೀವು ಇದನ್ನು ಮಾಡಬೇಕು ಅಂತೇಳಿ ಒಂದು ಜಾಬ್ ಚಾರ್ಟ್ ಆಗ್ಬೇಕಂತ ಕೇಳ್ಕೊಂಡಿದ್ದೀನಿ ಮೇಡಮ್. ಹಾಗೆ ಸೊ ಅಂತಂದ್ರೆ ಈಗ ನೀವು ಮೊದಲೇ ಹೇಳಿದ್ರಿ ಜನನದಿಂದ ಮರಣದವರೆಗೂ ಕೂಡ ಆ ಮಧ್ಯಂತರದಲ್ಲಿ ಬರುವ ಎಲ್ಲಾ ಸಮಸ್ಯೆಗಳು ಕೂಡ ನೀವೇ ಹೆಗ್ಲು ಕೊಡ್ಬೇಕು. ಮರಣದ ನಂತರನೂ ಕೂಡ ಅವ್ರಿಗೆ ಪೆನ್ಷನ್ ಅದಕ್ಕೆ ಎಲ್ಲವೂ ನಂತರದ ಎಲ್ಲಾ ಸ್ಟೇಜ್ಗಳಲ್ಲೂ. ಸೊ ಹಾಗಾಗಿ ನಿಮ್ಗೆ ಇಂತಿಷ್ಟೇ ಜವಾಬ್ದಾರಿ ಅಂತ ಇವತ್ತವರೆಗೂ ನಿಮ್ಗೆ ನಿಗದಿಪಡಿಸಿ ಕೊಟ್ಟಿಲ್ಲ ಯಾವುದನ್ನು? ಇಲ್ಲ ಮೇಡಮ್, ಇಲ್ಲ. ಇದೇ ವಿಚಾರವಾಗಿ ನಾವು ಅದನ್ನು ಕೇಳ್ಕೊಂಡಿದ್ದೀವಿ ಮೇಡಮ್. ಹಾಗೆ ನಮಗೆ ಇಷ್ಟು ದಫ್ತರು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಏನೋ ಈ ಹಿಂದೆ ಇತ್ತು ಮೇಡಮ್. ಅದು ಏನಾಗಿದೆ ಅಂತ ಅಂದರೆ ದಿನಕ್ಕೊಂದು ಆ್ಯಡ್ ಹಾಕ್ಕೊಂತ ಸರ್ಕ್ಯುಲರ್ ಇಲ್ಲದ ಹಾಗೆ ಒಂದು ಇಷ್ಟು ಅಂತೇಳಿ ಸೀಮಿತ ಆಗಿಬಿಟ್ಟಿದೆ ಮೇಡಮ್. ಈ ನಿಟ್ಟಲ್ಲಿ ನಮಗೆ ದಫ್ತರು ಹಾಗೆ ಜಮಾಬಂದಿ ನಿರ್ವಹಣೆ ವಿಚಾರದಲ್ಲಿ ಒಂದು ರಸೀದಿ ಬುಕ್ ಆಗಲಿ, ಒಂದು ಕಿರ್ದಿ ಬುಕ್ ಆಗಲಿ, ಒಂದು ಖಾತೆ ಬುಕ್ ಆಗಲಿ, ಒಂದು ಅಂಕಿಅಂಶ, ಇದೊಂದು 4 ಇಲ್ಲ 5 ನಮಗೆ ರೆಗ್ಯುಲರ್ ಫಿಕ್ಸ್ಡ್ ರಿಜಿಸ್ಟರ್ ಇಟ್ಕೊಳ್ಳೋ ರೀತಿಯಲ್ಲಿ ನಿರ್ವಹಣೆ ಮಾಡೋ ರೀತಿಯಲ್ಲಿ ನಮಗೆ ಸರ್ಕಾರದಿಂದ ಒಂದು ಆದೇಶ ಮಾಡಬೇಕು ಅಂತ ನಾವು ಹಿಂದಿನ ಬಾರಿನೂ ಮನವಿ ಮಾಡ್ಕೊಂಡಿದ್ದೀವಿ. ಈಗಲೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ. ಓಕೆ, ಅಂದರೆ ಒಂದು ಕಡೆ ಬೆಳೆಹಾನಿ ಸಮಸ್ಯೆಗಳಿಗೂ ಕೂಡ ನೀವು ತಲೆ ಕೊಡಬೇಕು. ಈ ಕಡೆ ಕೃಷಿ ಇಲಾಖೆ, ತೋಟಗಾರಿಕೆಗೆ ಸಂಬಂಧಪಟ್ಟ ರೈತರ ಸಮಸ್ಯೆಗಳ ಬಗ್ಗೆ, ಬಾರ, ನೆರೆ, ಸೊ ಪ್ರಕೃತಿ ವಿಕೋಪಗಳಿಗೆ ತುತ್ತಾದಾಗ ಬರುವಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವೇ ಹೇಳ್ಕೊಡ್ತಾ ಇದ್ದೀರಾ. ಸೊ ಇದೆಲ್ಲದರ ಜೊತೆಗೆ ಬೇರೆ ಬೇರೆ ಒಂದು ಜಾಬ್ ಚಾರ್ಟ್ನ ಯಾವುದೂ ಕೂಡ ಪರ್ಟಿಕ್ಯುಲರ್ ಆಗಿ ಅವರು ಫಿಕ್ಸ್ ಮಾಡ್ದೇ ಯಾವುದಾದ್ರೂ ಅಡಿಷನಲ್ಗೆ ಅದನ್ನು ಪ್ರತಿ ತಿಂಗಳು ಅಥವಾ ಆ ಯೋಜನೆಗಳು ಜಾರಿಗೊಂಡಾಗ ಅದನ್ನು ನಿಮ್ಮ ತಲೆ ಮೇಲೆ ಅಂತ ಹೊಸಂತ ಪ್ರಯತ್ನಗಳು ಇವತ್ತುವರೆಗೂ ಸಾಗ್ತಾ ಇದೆಯಾ? ಹೌದು ಮೇಡಮ್, ಹೌದು. ಸೊ ನೀವು ಯಾರು ಕೂಡ ಈ ಒಂದು ಓವರ್ ಬರ್ಡನ್, ನಿಮ್ಮ ಎಕ್ಸ್ಟ್ರಾ ವರ್ಕ್ ಇದು ಜಾಸ್ತಿ ಅತಿಯಾಗಿ ಹೊರೆ ಆದಾಗ ಯಾರು ಧ್ವನಿ ಎತ್ತಿಲ್ವ ಇಲ್ಲಿವರೆಗೂ? ಇಲ್ಲ ಮೇಡಮ್, ಇದುವರೆಗೂ ಧ್ವನಿ ಎತ್ತಿಲ್ಲ. ಈಗ ನಮ್ಮ ಸಚಿವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಆಯುಕ್ತರು ಕೂಡ ಈ ವಿಚಾರಗಳ ಬಗ್ಗೆ ಅವರಿಗೆ ಅರಿವಿದೆ ಮೇಡಮ್. ಅವ್ರಿಗೂ ಕೂಡ ಹೌದು, ಅವರಿಗೆ ಹೆಚ್ಚಿನ ಹೊರೆ ಕೊಡ್ತಾ ಇದ್ದೀವಿ, ಒತ್ತಡ ಇದೆ ಅಂತೇಳಿ ಅವರು ಕೂಡ ಹಲವಾರು ಸಭೆಗಳಲ್ಲಿ ಹೇಳಿದ್ದಾರೆ. ಜಾಸ್ತಿ ಅವರಿಗೆ ಕೆಲಸದ ಒತ್ತಡ ಕೊಟ್ಟಿರೋದ್ರಿಂದ ತುಂಬ ಹೆರಕ್ ಮಾಡಬೇಡಿ, ಕೆಲಸ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಆದರೆ ನಮಗೆಲ್ಲೋ ಒಂದು ಕಡೆ ಮೂಲದಿಂದನೂ ಏನು ನಮಗೆ ಹೀಗೆ ವರ್ಕ್ ತಗೋಬೇಕು ಅಂತ ಹೇಳಿ ಕೆಲವೊಬ್ಬರು ನಿಕೃಷ್ಟವಾಗಿ ನಡ್ಕೊಳ್ತಾ ಇರೋದ್ರಿಂದ ಅದು ಹೊರಗೆ ಹೋಗಿಲ್ಲ ಅನ್ನೋದು ಅದೇ ವ್ಯವಸ್ಥೆನಲ್ಲಿ ಇದೆ. ಸುಮಾರು ನಮ್ಮಲ್ಲೂ ಕೂಡ ಒಂದು 40-50 ವರ್ಷದ ಹಿಂದಿನ ಸ್ಟಾಫ್ ಪ್ಯಾಟರ್ನ್ ಇದೆ ಮೇಡಮ್. ಈಗ 45 ವರ್ಷದ ಹಿಂದಿನ ಪಾಪ್ಯುಲೇಷನ್ಗೂ ಸರ್ಕಾರದ ಯೋಜನೆಗಳಿಗೂ ಸಾರ್ವಜನಿಕರ ಕೆಲಸಗಳಿಗೂ ಬಹಳ ವ್ಯತ್ಯಾಸ ಇದೆ. ಈಗ ಅದರ 10-20 ಪಟ್ಟು ಹೆಚ್ಚುವರಿಯಾಗಿದೆ ಮೇಡಮ್, ಜನಸಂಖ್ಯೆ ಆಗಲಿ ಯೋಜನೆಗಳಾಗಲಿ. ಆದರೆ ಸ್ಟಾಫ್ ಮಾತ್ರ ಅಷ್ಟೇ ಇದೆ. ನಾವು ಸರ್ಕಾರಕ್ಕೆ ಅದನ್ನೇ ಕೇಳ್ಕೊಂಡಿವಿ ಮೇಡಮ್, ಈ ಮನವಿಯಲ್ಲಿ ಕೇಳ್ಕೊಂಡಿದ್ದೀವಿ. ಪ್ರತಿ ತಾಲೂಕು ಕಚೇರಿಯಲ್ಲಿ, AC ಕಚೇರಿಯಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ನಾಡ ಕಚೇರಿಗಳಲ್ಲಿ ಹೆಚ್ಚುವರಿಯಾಗಿ ಪೋಸ್ಟರ್ನ ಕ್ರಿಯೇಟ್ ಮಾಡಿ, SDAಗಳದ್ದಾಗಿರ್ಬೋದು, ದ್ವಿದಸಗಳದ್ದಾಗಿರ್ಬೋದು, ಉಪತಹಶೀಲ್ದಾರ್ ಅಥವಾ ಶಿರಸ್ತೇದಾರಗಳಾಗಿರ್ಬೋದು, ಹೆಚ್ಚುವರಿಯಾಗಿ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡೋದ್ರಿಂದ ಮೇಡಮ್ ಸಾರ್ವಜನಿಕರಿಗೂ ಕೂಡ ಒಂದು ಗುಣಮಟ್ಟದ ಕೆಲಸ ಆಗುತ್ತೆ ಮತ್ತು ಇಮಿಡಿಯೇಟ್ ಸ್ಪಂದನೆ ಮಾಡ್ತಾರೆ. ಇಲಾಖೆ ಬಗ್ಗೆ ಒಂದು ಗೌರವ ಇರುತ್ತೆ. ಇವತ್ತು ರೈತ ಯಾರೋ ಬರ್ತಾರೆ, ಯಾರೊಬ್ಬರು ಸಾರ್ವಜನಿಕರು ಬರ್ತಾರೆ ಕೆಲಸ ಕೇಳ್ಕೊಂಡು, ಯಾವುದೋ ಒಂದು ಕೆಲಸನ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡೋಕ್ಕೆ ಅಂತ ಹೇಳಿ ಬ್ಯುಸಿನಲ್ಲಿ ನಾಳೆ ಬರ್ರಿ ಅಂತ ಹೇಳ್ತಾರೆ, ಇಲ್ಲ ನಾಡಿದ್ದು ಬರ್ರಿ ಅಂತಾರೆ. ನಾಳೆ ಇನ್ನೊಂದು ವರ್ಕ್ ಇರುತ್ತೆ. ಒಬ್ಬೊಬ್ಬರು ಒಂದೊಂದೇ ಕೇಸ್ ವರ್ಕಿಂಗ್ ಮಾಡ್ತಿರಲ್ಲ, ಒಂದೊಂದೇ ಸರ್ಕಲ್ಗಳು ಮಾಡ್ತಿರಲ್ಲ. ಹೆಚ್ಚುವರಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಹೆಚ್ಚುವರಿ ವೃತ್ತಗಳನ್ನು ಮಾಡ್ತಾ ಇದ್ದಾರೆ, ಹೆಚ್ಚುವರಿ ಸೆಕ್ಷನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸಾರ್ವಜನಿಕರು ಕೂಡ ಅಸಮಾಧಾನ ಆಗಿ ಇಲಾಖೆ ಬಗ್ಗೆ ಒಂದು ಅಗೌರವ ಇದೆ ಮೇಡಮ್. ಸಾರ್ವಜನಿಕ ವಲಯದಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಸೇವೆ ಕೊಡಬೇಕು ಅಂತ ಅಂದರೆ ನಮ್ಮಲ್ಲಿ ಸ್ಟಾಫ್ ಪ್ಯಾಟರ್ನು ಕೂಡ ಚೆನ್ನಾಗಬೇಕು, ಒಳ್ಳೆ ಸ್ಟಾಫ್ಸ್ ಜಾಸ್ತಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಮೇಡಮ್ ನಾವು. ಸೊ ಫೈನಲಿ ಮಲ್ಟಿ ಟಾಸ್ಕ್ ಓರಿಯೆಂಟೆಡ್ ಒನ್ ಸಿಂಗಲ್ ಪರ್ಸನ್ ಅನ್ನೋಂಗಾಯಿತು. ಇಷ್ಟು ಮಲ್ಟಿ ಟಾಸ್ಕ್ ನೀವು ಒಬ್ಬರೇ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಈ ಒತ್ತಡದಿಂದ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕೌಟುಂಬಿಕ ಸಮಸ್ಯೆಗಳು ಜಾಸ್ತಿ ಅತಿಯಾದಂಥ ಒಂದು ಇದಕ್ಕೆ ಹೋಗ್ತಾ ಇದೆ ಅಂತ ನಿಮ್ಮ ಒಂದು ಎಲ್ಲರೂ ಕೂಡ ಒಕ್ಕೊಲಿನಿಂದ ನೀವು ಬೇಡಿಕೆಯನ್ನು ಇಡ್ತಾ ಇದ್ದೀರಾ ಇವಾಗ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ. ಸೊ ಫೈನಲಿ ಆಡಳಿತದ ಸೊಪ್ಪಿಲ್ಲ, ಹಾಗೆ ನಿಮ್ಮ ಎಸ್ಪೆಷಲಿ ನಿಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ತಲೆ ಹಾಕದಂತಹ ಯೋಜನೆಗಳ ಕೆಲಸಗಳಿಲ್ಲ ಅನ್ನಂಗೆ ಆಗೋಗ್ಬಿಟ್ಟಿದೆ. ಸೊ ಆದಷ್ಟು ಬೇಗ ಇದರಿಂದ ಸ್ವಲ್ಪ ನಿಮಗೂ ಕೂಡ ಒಂದು ಸ್ವಲ್ಪ ರಿಲೀಫ್ ಆಗಬೇಕು. ನಿಮ್ಮ ಏನು ಮಿನಿಮಲ್
ಡಿಮ್ಯಾಂಡ್ಸ್ ಏನಿದೆ ಆದಷ್ಟು ಬೇಗ ಗವರ್ನಮೆಂಟ್ ನಿಮ್ಮ ಕಡೆ ಸ್ವಲ್ಪ ಗಮನ ಕೊಟ್ಟು ಇದನ್ನು ಫುಲ್ಫಿಲ್ ಮಾಡಲಿ ಅಂತ ನಾವು ಕೂಡ ಕೇಳ್ತಾ ಇದ್ದೀವಿ. ಸೊ ನಿಮ್ಮ ಮುಷ್ಕರದ ಒಂದು ದಿನಗಳಲ್ಲಿ ನಿಮ್ಮ ಏನು ಬೇಡಿಕೆಗಳಿರುತ್ತೋ ಸಮಸ್ಯೆಗಳಾದಷ್ಟು ಬೇಗ ಪರಿಹಾರ ಆಗಲಿ ಅಂತ ನಾವು ಕೂಡ ಪ್ರಜಾಧ್ವನಿ ವೇದಿಕೆಯಿಂದ ನಿಮಗೆ ವಿಶ್ವಾಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್.